Good morning, dear students. In the last session, we have discussed about income and expenditure account and some of its basic concepts. Now, let us start with some basic problem with regarding income and expenditure account. So, ಈ ಒಂದು ತರಗತಿಯಲ್ಲಿ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ. So, here we have one illustration. Under that they have given information with regarding receipts and payment account. So ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಅವರು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇನ್ಫಾರ್ಮೇಶನ್ ಅಬೌಟ್ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್. ಓಕೆ, ಇಲ್ಲಿ ಸಂಸ್ಥೆ ಹೆಸರು it is belongs to the organization that is named as Clean Delhi Club. So ಇಲ್ಲಿ Clean Delhi Club ಅನ್ನುವಂಥದ್ದು ಒಂದು non-profit organization. It is a non-profit organization. So under that we have to prepare income and expenditure account by looking at receipts and payment account. So receipts and payment account ಅನ್ನ ನೋಡಿ ನೀವೇನ್ ಮಾಡ್ಬೇಕು, income and expenditure account ಅನ್ನ ಪ್ರಿಪೇರ್ ಮಾಡ್ಬೇಕು. Now ಇವಾಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಯಾವ ರೀತಿ ಪ್ರಿಪೇರ್ ಮಾಡೋದು, ನಾವು ಹಿಂದಿನ ತರಗತಿಯಲ್ಲಿ ನಾವು ಅದರ ಫಾರ್ಮೆಟ್ ಅನ್ನ ನೋಡಿದೀವಿ. ಅದು ಯಾವ ರೀತಿ ಇರುತ್ತೆ ಮತ್ತು ಅದನ್ನ ಪ್ರಿಪೇರ್ ಮಾಡ್ಬೇಕಾದ್ರೆ ಯಾವ ಕಂಡೀಷನ್ಸ್ ಗಳನ್ನ ಫಾಲೋ ಮಾಡ್ಬೇಕು ಅನ್ನೋದನ್ನ ಕೂಡ ತಿಳ್ಕೊಂಡಿದೀವಿ. ಸ್ವಲ್ಪ ಅದನ್ನ ಹೈಲೈಟ್ ಮಾಡ್ತೀನಿ, ನೆನ್ಪಿಟ್ಕೊಳ್ಳಿ. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ನೀವು ರೆವೆನ್ಯೂ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾತ್ರ ರೆಕಾರ್ಡ್ ಮಾಡಬೇಕು. ಸೊ ಅಂಡರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ವಿ ಹ್ಯಾವ್ ಟು ರೆಕಾರ್ಡ್ ಓನ್ಲಿ ರೆವೆನ್ಯೂ ನೇಚರ್ ಟ್ರಾನ್ಸಾಕ್ಷನ್. ಅಂಡ್ ಸೆಕೆಂಡ್ ಥಿಂಗ್, ಎರಡನೇ ವಿಚಾರ, ಅಲ್ಲಿ ನೀವು ಯಾವುದೇ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಬೇಕಾದ್ರೆ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರಬೇಕು. ಇಟ್ ಶುಡ್ ಬಿ ರಿಲೇಟೆಡ್ ಟು ಕರೆಂಟ್ ಇಯರ್. ವಾಟ್ ಎವರ್ ದ ಐಟಮ್ ಆರ್ ಟ್ರಾನ್ಸಾಕ್ಷನ್ ಯು ರೆಕಾರ್ಡ್ ಅಂಡರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್, ಇಟ್ ಶುಡ್ ಬಿ ರಿಲೇಟೆಡ್ ಟು ಕರೆಂಟ್ ಪೀರಿಯಡ್ ಆಫ್ ಟೈಮ್. ಓಕೆ, ಅದು ಪ್ರೀವಿಯಸ್ ಇಯರ್ ಅಥವಾ ಫ್ಯೂಚರ್ ಇಯರ್ ಗ ಸಂಬಂಧಪಟ್ಟಿರುವಂತಹ ಟ್ರಾನ್ಸಾಕ್ಷನ್ಸ್ ಗಳು ಆಗಿರಬಾರದು. ಅಕಸ್ಮಾತ್ ಅದು ಇನ್ಕ್ಲೂಡ್ ಆಗಿದ್ರೆ ಅಂತದನ್ನ ನಾವೇನ್ ಮಾಡ್ಬೇಕು, ಡಿಡಕ್ಟ್ ಮಾಡಿನೇ ಬರಿಬೇಕು. ಓಕೆ, ಅಂಡ್ ಕ್ಯಾಪಿಟಲ್ ನೇಚರ್ ಟ್ರಾನ್ಸಾಕ್ಷನ್ಸ್ ವಿಲ್ ನಾಟ್ ಬಿ ರೆಕಾರ್ಡೆಡ್ ಅಂಡರ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಅಂದರೆ ಕ್ಯಾಪಿಟಲ್ ನೇಚರ್ ಇರುವಂತಹ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬಾರದು. ಓಕೆ, ಸೊ ಇವಾಗ ನಾವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನ ನೋಡ್ಕೊಂಡು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡುವ. ಇದು ನಿಮ್ಮ ನಾಲೆಜ್ಗೋಸ್ಕರ ನಾನು 12 ಮಾರ್ಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಈ ಸಣ್ಣ ಪ್ರಮಾಣದ ಒಂದು ಸುಲಭ ರೀತಿಯ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತಿರೋದು. ಯಾಕೆಂದ್ರೆ ನೇರವಾಗಿ 12 ಮಾರ್ಕ್ಸ್ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ರೆ ಸ್ವಲ್ಪ ನಿಮಗೆ ಕಷ್ಟ ಅಂತ ಅನ್ನಿಸ್ಬಹುದು. ಅದಕ್ಕೋಸ್ಕರ ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಸಪರೇಟ್ ಆಗಿ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಸಪರೇಟ್ ಆಗಿ ನಾವು ಕಲಿತಾ ಇರುವಂತದ್ದು. ಹಿಂದಿನ ತರಗತಿಯಲ್ಲಿ ನಾವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಬಗ್ಗೆ ಕಲ್ತಿದ್ದೀವಿ. ಇವಾಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಕಡೆ ಗಮನವನ್ನ ಕೊಡೋಣ. ಇಲ್ಲಿ ನೋಡಿ, ನೀವು ಕೆಳಗಡೆ on the bottom of the screen you can see we have drawn column, ledger column for income and expenditure account, and we have given the title that is income and expenditure account. ವಿದ್ಯಾರ್ಥಿಗಳೇ, ಇವಾಗ ನೀವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ನೋಡಿ, ಅದಕ್ಕೆ ನಾವು ಎಕ್ಸ್ಪೆಂಡಿಚರ್ ಅಂತ ಹೇಳಿ ನೇಮ್ ಕೊಟ್ಟಿದ್ದೀವಿ. ಅದೇ ರೀತಿ ನಿಮ್ಮ ರೈಟ್ ಹ್ಯಾಂಡ್ ಸೈಡ್ ನೋಡಿ, ಅಂದ್ರೆ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೈಡ್, ಅದಕ್ಕೆ ನಾವು ಇನ್ಕಮ್ ಅಂತ ಹೇಳಿ ಹೆಸರನ್ನ ಕೊಟ್ಟಿದ್ದೀವಿ. ಸೊ ಅಂಡರ್ ಲೆಫ್ಟ್ ಹ್ಯಾಂಡ್ ಸೈಡ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ ಟ್ರಾನ್ಸಾಕ್ಷನ್ ರಿಲೇಟೆಡ್ ಟು ಎಕ್ಸ್ಪೆಂಡಿಚರ್, ಅಂಡ್ ಅಂಡರ್ ರೈಟ್ ಹ್ಯಾಂಡ್ ಸೈಡ್ ವಿ ಆರ್ ಗೋಯಿಂಗ್ ಟು ರೆಕಾರ್ಡ್ the transaction related to incomes. Okay, so that is also known as debit side as well as credit side. So under debit side we are going to record the transaction related to expenditure, and under credit side we are going to record the transaction related to income. And you have to observe payment side while recording the transactions under expenditure side. ನೀವು expenditure side ಅಲ್ಲಿ ಯಾವುದೇ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ನೀವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಪೇಮೆಂಟ್ ಸೈಡ್ ಅನ್ನ ನೋಡ್ಬೇಕು. ಸೊ ಅಂಡರ್ ದಟ್ ವಿ ಹ್ಯಾವ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಎಕ್ಸ್ಪೆನ್ಸಸ್. ನೀವು ಇವಾಗ ಕೇವಲ ಈ ವರ್ಷಕ್ಕೆ ಸಂಬಂಧಪಟ್ಟಿರುವಂತದ್ದು ಮತ್ತು ರೆವೆನ್ಯೂ ನೇಚರ್ ಹೊಂದಿರುವಂತ ಎಕ್ಸ್ಪೆನ್ಸಸ್ ಗಳನ್ನ ಪೇಮೆಂಟ್ ಸೈಡ್ ಅಲ್ಲಿ ಹುಡುಕ್ಬೇಕು.
ಮೊದಲಿಗೆ ಸ್ಯಾಲ್ರಿ. ಸೊ ದೇ ಹ್ಯಾವ್ ಮೆನ್ಷನ್ಡ್ ಅಬೌಟ್ ಸ್ಯಾಲ್ರಿ. ದೇರ್ ಇಸ್ ನೋ ಡೇಟ್, ನಥಿಂಗ್ ದೇ ಮೆನ್ಷನ್ ವಿತ್ ರಿಗಾರ್ಡಿಂಗ್ ದ ಡೇಟ್. ಅವರು ಡೇಟ್ ಬಗ್ಗೆ ಏನು ಕೂಡ ಅಲ್ಲಿ ಮೆನ್ಷನ್ ಮಾಡಿಲ್ಲ. ಸೊ ಅಲ್ಲಿ ಏನು ಮೆನ್ಷನ್ ಮಾಡದೇ ಇದ್ದಾಗ ಅದು ಕರೆಂಟ್ ಇಯರ್ ಟ್ರಾನ್ಸಾಕ್ಷನ್ ಆಗುತ್ತೆ. ಕೆಲವೊಂದ್ಸಲ ಕೆಲವೊಂದು ಟ್ರಾನ್ಸಾಕ್ಷನ್ಸ್ ಗಳ ಮುಂದೆ ಅವರು ಸ್ಪೆಸಿಫಿಕ್ ಆಗಿ ಡೇಟ್ ಅನ್ನ ಬರೀತಾರೆ. ಇಲ್ಲಿ ಸ್ಯಾಲರಿ ಅಂದ್ರೆ ಸಂಬಳ, ವೇತನ, ಅದು ಒಂದು ರೀತಿಯ ಖರ್ಚು. ಇಟ್ಸ್ ಅ ಕೈಂಡ್ ಆಫ್ ಎಕ್ಸ್ಪೆನ್ಸ್. ಓಕೆ, ಅಂಡ್ ಈವನ್ ದೇ ಹ್ಯಾವ್ ನಾಟ್ ಮೆನ್ಷನ್ಡ್ ಎನಿ ಡೇಟ್ ಸ್ಪೆಸಿಫಿಕಲಿ. ಸೊ ವಿ ಕ್ಯಾನ್ ಕನ್ಸಿಡರ್ ಇಟ್ ಈಸ್ ರಿಲೇಟೆಡ್ ಟು ಕರೆಂಟ್ ಇಯರ್, ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದು. ಸೊ ನೀವು ಅಲ್ಲಿ ನೋಡಿ, ಅದನ್ನ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ನಾವು ಬರ್ದಿದೀವಿ, ಸ್ಯಾಲರಿ ಅಂತ ಬರೆದು ನೇರವಾಗಿ ಅಮೌಂಟ್ ಅನ್ನ ನಾವು ಬರ್ದಿದೀವಿ. ಡೈರೆಕ್ಟ್ಲಿ ವಿ ಹ್ಯಾವ್ ರಿಟನ್ ದ ಅಮೌಂಟ್. ಇವಾಗ ಮುಂದೆ ನೋಡಿ, ಅಲ್ಲಿ ಪೇಮೆಂಟ್ ಸೈಡ್ ಅಲ್ಲಿ ರೆಂಟ್. ರೆಂಟ್ ಮೀನ್ಸ್ ಇಟ್ಸ್ ಅ ರೆಂಟ್ ಪೇಡ್ ಟು ಲ್ಯಾಂಡ್ ಲಾರ್ಡ್ ಅಲ್ವಾ? ಅಂದ್ರೆ ಒಂದು ಕಟ್ಟಡ ಅಥವಾ ಒಂದು ಲ್ಯಾಂಡ್, ಅದರ ಯಜಮಾನ ಯಾರಿರ್ತಾನೆ ಅವನಿಗೆ ನಾವು ಕೊಡುವಂತ ಒಂದು ಹಣ, ಅದನ್ನ ನಾವು ಬಾಡಿಗೆ ಅಂತ ಹೇಳಿ ಕರಿತೀವಿ, ಅಥವಾ ವಿ ಕಾಲ್ ಇಟ್ ಆಸ್ ರೆಂಟ್. ಓಕೆ, ರೆಂಟ್ ಅಲ್ಲೂ ಕೂಡ ಯಾವುದೇ ಸ್ಪೆಸಿಫಿಕ್ ಡೇಟ್ ಕೊಟ್ಟಿಲ್ಲ. ಸೊ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರುವಂತದ್ದು. ಅದನ್ನ ನೀವು ಏನ್ ಮಾಡಿ ನೇರವಾಗಿ ಬರೀಬಹುದು. ಅದು ಕೂಡ ಒಂದು ರೀತಿಯ ಎಕ್ಸ್ಪೆನ್ಸ್. ಸೊ ಅಂಡರ್ ಎಕ್ಸ್ಪೆಂಡಿಚರ್ ಸೈಡ್ ವಿ ಹ್ಯಾವ್ ರೆಕಾರ್ಡೆಡ್ ರೆಂಟ್, ದಟ್ ಈಸ್ 800. ಅಗೈನ್ ನಿಮ್ಗೆ ಎಲೆಕ್ಟ್ರಿಸಿಟಿ ಬಿಲ್ ಕಾಣಿಸ್ತಾ ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಕೂಡ ಒಂದು ರೀತಿಯ ಎಕ್ಸ್ಪೆನ್ಸ್. ಸೊ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರುವಂತದ್ದು. ಅಲ್ಲಿ ಅದನ್ನ ನೇರವಾಗಿ ನಾವು ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ಬರೆದಿದ್ದೀವಿ. ಎಲೆಕ್ಟ್ರಿಸಿಟಿ ಯಾವುದೇ ಅಡ್ಜಸ್ಟ್ಮೆಂಟ್ಸ್ ಇಲ್ಲ, ನೇರವಾಗಿ ಬರೀರಿ 3500. ಅಂಡ್ ಅಗೈನ್ ಟ್ಯಾಕ್ಸ್. ಟ್ಯಾಕ್ಸ್ ಕೂಡ ಒಂದು ರೀತಿಯ ಎಕ್ಸ್ಪೆನ್ಸ್, ಅದು ಕೂಡ ಈ ವರ್ಷಕ್ಕೆ ಸಂಬಂಧಪಟ್ಟಿರೋದು. ಅಲ್ಲಿ ನೀವು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅಲ್ಲಿ ಡೇಟ್ ಕೊಟ್ಟಿರೋದು ಕಾಣಿಸಬಹುದು ನಿಮ್ಗೆ ಟೈಟಲ್ ಅಲ್ಲಿ. 31st March 2014 ಅಂತ ಕೊಟ್ಟಿದ್ದಾರೆ. ಅದು ಬಿಟ್ಟು ಬೇರೆ ಯಾವ ಡೇಟು ಇಲ್ಲಿ ಸ್ಪೆಸಿಫಿಕ್ ಆಗಿ ಕೊಟ್ಟಿಲ್ಲ. ಸೊ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರುವಂತದ್ದು. ಟ್ಯಾಕ್ಸ್, ಟ್ಯಾಕ್ಸ್ ಅನ್ನ ಕೂಡ ನೇರವಾಗಿ ಬರೀರಿ 1700. ಅಂಡ್ ಅಗೈನ್ ದೇ ಹ್ಯಾವ್ ಗಿವನ್ ದ ಇನ್ಫಾರ್ಮೇಶನ್ ಅಬೌಟ್ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ. ಸೊ ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಬಗ್ಗೆ ಅಮೌಂಟ್ ಕೊಟ್ಟಿದ್ದಾರೆ. ಪ್ರಿಂಟಿಂಗ್ ಅಂಡ್ ಸ್ಟೇಷನರಿ ಅಂದ್ರೆ ನಿಮ್ಗೆ ಗೊತ್ತು, ಆಫೀಸ್ ಪರ್ಪಸ್ಗೋಸ್ಕರ ಇದನ್ನ ಆಫೀಸ್ ಎಕ್ಸ್ಪೆನ್ಸ್ ಅಂತ ಹೇಳಿ ಕರಿಬಹುದು ನಾವು. ಸ್ಟೇಷನರಿ ಐಟಮ್ಸ್ ಗಳಿಗೋಸ್ಕರ ಖರ್ಚು ಮಾಡಿರುವಂತಹ ದುಡ್ಡು. ಅದೇ ರೀತಿ ಪ್ರಿಂಟಿಂಗ್ ಪರ್ಪಸ್ಗೋಸ್ಕರ ಖರ್ಚಾಗಿರುವಂತಹ ದುಡ್ಡು. ಈ ಪ್ರಿಂಟಿಂಗ್ ಮತ್ತೆ ಸ್ಟೇಷನರಿ ಅನ್ನುವಂಥದ್ದು ಅಫಿಷಿಯಲ್ ಪರ್ಪಸ್ಗೆ ಅಂದ್ರೆ ಆಫೀಸ್ ಪರ್ಪಸ್ಗೆ ಬರುವಂತಹ ಎಕ್ಸ್ಪೆನ್ಸಸ್. ಇಟ್ ಇಸ್ ಅ ಕೈಂಡ್ ಆಫ್ ಆಫೀಸ್ ಎಕ್ಸ್ಪೆನ್ಸ್. So we are going to record it under expenditure side. You can observe under expenditure side we have recorded printing and stationery, that is 380. And again they have given sundry expenses. Here sundry means total expense. ಅಂದ್ರೆ ಸಣ್ಣ ಪುಟ್ಟ ಅದು ಮಿಸಲೇನಿಯಸ್ ಏನೋ ಎಕ್ಸ್ಪೆನ್ಸಸ್ ಗಳಿರುತ್ತೆ ಸಣ್ಣ ಪುಟ್ಟದ್ದು, ಅದನ್ನ ಅವರು ಟೋಟಲ್ ಆಗಿ 920 ಅಂತ ಹೇಳಿ ಬರ್ತಿದ್ದಾರೆ. ಸೊ ಇಲ್ಲಿ ಸನ್ಡ್ರಿ ಎಕ್ಸ್ಪೆನ್ಸಸ್ ಅನ್ನ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿದೀವಿ, ದಟ್ ಈಸ್ 920. ಅಂಡ್ ಇವಾಗ ಇಲ್ಲಿ ಒಂದು ಲಾಸ್ಟ್ 3 ಟ್ರಾನ್ಸಾಕ್ಷನ್ಸ್ ಗಳನ್ನ ನೋಡಿ ನೀವು ಪೇಮೆಂಟ್ ಸೈಡ್ ಅಲ್ಲಿ. ಆ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಯಾವುದೇ ಕಾರಣಕ್ಕೂ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ನಾವು ರೆಕಾರ್ಡ್ ಮಾಡೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಜಸ್ಟ್ ವೈಟ್ ಸ್ಟೂಡೆಂಟ್ಸ್, ನಾನು ಬೇರೆ ಕಲರ್ ತಗೋಬೇಕು, ಇದನ್ನ ಹೈಲೈಟ್ ಮಾಡೋಣ. ನೋಡಿ ಮಕ್ಕಳೇ, ಇಲ್ಲಿ ಪೇಮೆಂಟ್ ಸೈಡ್ ಅಲ್ಲಿ ಬುಕ್ ಪರ್ಚೇಸ್ ಅಂತ ನಾನು ಇವಾಗ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ದೀನಿ. ಐ ಹ್ಯಾವ್ ಮಾರ್ಕ್ಡ್ ಇಟ್ ವಿತ್ ಬ್ಲೂ ಕಲರ್. ಬುಕ್ ಪರ್ಚೇಸ್ಡ್. ಓಕೆ, ಐ ಥಿಂಕ್ ಬ್ಲೂ ಕಲರ್ ಅಲ್ಲಿ ಮಾರ್ಕ್ ಮಾಡಿದ್ರೆ ಕಾಣಿಸ್ತಾ ಇಲ್ಲ. ಓಕೆ, ಸೊ ಇಲ್ಲಿ ಬುಕ್ ಪರ್ಚೇಸ್ಡ್ ಅಂತ ಏನ್ ಕೊಟ್ಟಿದ್ದಾರೆ 7500. ಇಟ್ ಈಸ್ ಫಾರ್ ಲೈಬ್ರರಿ ಪರ್ಪಸ್. ಓಕೆ, ಲೈಬ್ರರಿ ಪರ್ಪಸ್ಗೆ ನಾವು ಬುಕ್ಸ್ ಗಳನ್ನ ಪರ್ಚೇಸ್ ಮಾಡಿದ್ರೆ ಅದನ್ನ ನಾವು ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಸೆಟ್ ಅನ್ನುವಂಥದ್ದು ಯಾವಾಗ್ಲೂ ಕ್ಯಾಪಿಟಲ್ ನೇಚರ್ ಅನ್ನ ಹೊಂದಿರುತ್ತೆ. ಅಸೆಟ್ ಅನ್ನುವಂಥದ್ದು ಅದು ಕ್ಯಾಪಿಟಲ್ ನೇಚರ್ ಅನ್ನ ಹೊಂದಿರುತ್ತೆ. ಕ್ಯಾಪಿಟಲ್ ನೇಚರ್ ಅಂತ ಹೇಳಿದ್ರೆ ಏನು? ಇಟ್ ಈಸ್ ನಾಟ್ ರೆಕರಿಂಗ್ ಇನ್ ನೇಚರ್. ಅಂದ್ರೆ ಪದೇ ಪದೇ ಅಂತ ಖರ್ಚುಗಳು ಅಂತ ಇನ್ಕಮ್ಗಳು ಬರೋದಿಲ್ಲ. ಓಕೆ, ಪದೇ ಪದೇ ರಿಪೀಟ್ ಆಗದೆ ಇರುವಂತದ್ದನ್ನ ಕ್ಯಾಪಿಟಲ್ ನೇಚರ್ ಅಂತೀವಿ. ಕ್ಯಾಪಿಟಲ್ ನೇಚರ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಯಾವುದೇ ಕಾರಣಕ್ಕೂ
ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡಬಾರದು. ದೆನ್ ವಾಟ್ ಕೈಂಡ್ ಆಫ್ ಟ್ರಾನ್ಸಾಕ್ಷನ್ ವಿಲ್ ಬಿ ರೆಕಾರ್ಡೆಡ್? ಇಫ್ ಯು ಆಸ್ಕ್ ಲೈಕ್ ದಟ್, ಓನ್ಲಿ revenue nature transaction will be recorded. Here book purchased, it is a capital nature transaction. Okay, it is not recurring in nature, so that we are not going to record it under income and expenditure account. Okay, and again we have one more transaction, that is government bond purchased. You can see that is amount 10,000. Government bond, it is a kind of investment. Government bond is a kind of investment, so that it is capital in nature. It is capital in nature, so that we are not going to record it under income and expenditure account. Why? Because under income and expenditure account, we should record only the transaction which are revenue in nature. Andre income and expenditure account alli revenue nature transactions ಗಳನ್ನ ಮಾತ್ರ ನಾವೇನ್ ಮಾಡ್ಬೇಕು, ರೆಕಾರ್ಡ್ ಮಾಡ್ಬೇಕು. ಇಲ್ಲಿ ಗವರ್ಮೆಂಟ್ ಬಾಂಡ್ ಅನ್ನುವಂಥದ್ದು ಒಂದು ರೀತಿಯ ಇನ್ವೆಸ್ಟ್ಮೆಂಟ್, ಹೂಡಿಕೆ. ಓಕೆ, ಆ ಇನ್ವೆಸ್ಟ್ಮೆಂಟ್ ಅನ್ನುವಂಥದ್ದು ಒಂದು ಅಸೆಟ್, ಆಸ್ತಿ. ಅದು ಯಾವತ್ತು ಆಸ್ತಿ ಅನ್ನೋದು ಯಾವತ್ತು ಕ್ಯಾಪಿಟಲ್ ನೇಚರ್ ಅನ್ನ ಹೊಂದಿರುತ್ತೆ, ಅದು ಇಲ್ಲಿ ರೆಕಾರ್ಡ್ ಆಗಲ್ಲ. ಅದನ್ನ ಹಾಗೆ ಬಿಟ್ಟಿದೀವಿ. Once again we have the transaction that is related to fixed deposit with the bank. ಇವಾಗ ಬ್ಯಾಂಕ್ ಅಲ್ಲಿ ನೀವು ಫಿಕ್ಸ್ಡ್ ಡೆಪಾಸಿಟ್ ಇಡ್ತೀರಾ. Now what is fixed deposit? Fixed deposit is, it is a kind of deposit we kept in bank, we deposited in bank for a specific period of time. ಒಂದು ನಿಶ್ಚಿತ ಅವಧಿಗೆ ನಾವೇನ್ ಮಾಡಿರ್ತೀವಿ, ಅದನ್ನ ಬ್ಯಾಂಕ್ ಅಲ್ಲಿ ಎತ್ತಿಟ್ಟಿರ್ತೀವಿ. ಆ ಅವಧಿ ಮುಗಿಯೋ ತನಕ ನಾವು ಅದನ್ನ ಬ್ಯಾಂಕ್ ಇಂದ ವಿಡ್ರಾ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ? ಅದನ್ನ ನಾವು ಫಿಕ್ಸ್ಡ್ ಡೆಪಾಸಿಟ್ ಅಂತ ಹೇಳಿ ಕರೀತೀವಿ. ಆ ಫಿಕ್ಸ್ಡ್ ಅನ್ನುವಂತ ಶಬ್ದದಲ್ಲೇ ಇದೆ ಏನು, ಇದು ಫಿಕ್ಸ್ಡ್, ಅದು ಪದೇ ಪದೇ ಬರುವಂತದ್ದಲ್ಲ. ಅಂದ್ರೆ ಅದು ರಿಪೀಟ್ ಆಗಲ್ಲ ಆ ಟ್ರಾನ್ಸಾಕ್ಷನ್ಸ್ ಗಳು. ಸೊ ಇಟ್ ಈಸ್ ನಾಟ್ ರೆಕರಿಂಗ್ ಇನ್ ನೇಚರ್. ಯಾವುದು ರಿಪೀಟ್ ಆಗಲ್ಲ ಅದೇ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್. ಓಕೆ, ಸೊ ಕ್ಯಾಪಿಟಲ್ ನೇಚರ್ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಏನ್ ಮಾಡೋ ಹಾಗೆ ಇಲ್ಲ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೆಯಲ್ಲ. ಸೊ ಅದನ್ನು ಕೂಡ ನಾವಿಲ್ಲಿ ಅವಾಯ್ಡ್ ಮಾಡ್ತೀವಿ. ಸೊ 3 transactions, especially in this problem, that is book purchased, government bonds and fixed deposit. We are not going to record it under income and expenditure account. ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ ನಾನು. Let us move further. ಇವಾಗ we are done with the payment side. Let us move one more side, that is receipt side. ಇವಾಗ receipt side ನೋಡಿ ಮಕ್ಕಳೇ. ರಿಸಿಪ್ಟ್ ಸೈಡ್ ಅಲ್ಲಿ ಮೊದಲಿಗೆ ಅವರು ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಕೊಟ್ಟು ಬ್ರಾಕೆಟ್ ಒಳಗಡೆ, ವಿತ್ ಇನ್ ದ ಬ್ರಾಕೆಟ್ ದೇ ಹ್ಯಾವ್ ಮೆನ್ಷನ್ ದಟ್ ಈಸ್ ಕ್ಯಾಶ್ ಇನ್ ಹ್ಯಾಂಡ್. ಓಕೆ, ಕೈಯಲ್ಲಿರುವ ಹಣ, ಇದು ಓಪನಿಂಗ್ ಬ್ಯಾಲೆನ್ಸ್. ದಿಸ್ ಇಸ್ ವಾಟ್ ಓಪನಿಂಗ್ ಬ್ಯಾಲೆನ್ಸ್. ಬಟ್ ವೈಲ್ ಡಿಸ್ಕಸಿಂಗ್ ದ ಥಿಯರಿ ಪಾರ್ಟ್ ಅನ್ನ ಡಿಸ್ಕಷನ್ ಮಾಡಬೇಕಾದ್ರೆ ನಾವು ಕರೆಕ್ಟ್ ಆಗಿ ಡಿಸ್ಕಷನ್ ಮಾಡಿದೀವಿ. ಏನು, ಯಾವುದೇ ಕಾರಣಕ್ಕೂ ಕ್ಯಾಶ್ ಅಥವಾ ಬ್ಯಾಂಕ್ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೆಯೋ ಹಾಗೆ ಇಲ್ಲ. ಅದೇ ರೀತಿ ಅದರ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಕೂಡ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೆಯೋ ಹಾಗೆ ಇಲ್ಲ. ಯಾಕೆ? ಕಾರಣ ಏನು ಅಂದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನುವಂಥದ್ದು ಒಂದು ನಾಮಿನಲ್ ಅಕೌಂಟ್. ನಾಮಿನಲ್ ಅಕೌಂಟ್ ಅಂದ್ರೆ ಏನು? ಅಲ್ಲಿ ಖರ್ಚು ಮತ್ತು ಆದಾಯದ ಬಗ್ಗೆ ಮಾತ್ರ ಬರಿಬೇಕು. ಹಾಗಾದ್ರೆ ಇವಾಗ ಕ್ಯಾಶ್ ಮತ್ತೆ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನ ಯಾಕೆ ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೆಯೋದಿಲ್ಲ? ಯಾಕೆಂದ್ರೆ ಅದು ಅಸೆಟ್. ಓಕೆ, ಅಸೆಟ್ ಅಂದ್ರೆ ಏನು? ರಿಯಲ್ ಅಕೌಂಟ್. ಓಕೆ, ಅದು ರಿಯಲ್ ಅಕೌಂಟ್ ಅಲ್ಲಿ ಬರೀಬೇಕು. ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಅನ್ನುವಂಥದ್ದು ಒಂದು ರಿಯಲ್ ಅಕೌಂಟ್, ಅಲ್ಲಿ ನಾವು ಬರೀಬಹುದು. ಆದ್ರೆ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನುವಂಥದ್ದು ಒಂದು ನಾಮಿನಲ್ ಅಕೌಂಟ್. ಇದ್ರ ಬಗ್ಗೆ ನಾನು ಹೆಚ್ಚಿನ ವಿವರವನ್ನ ಕೊಡೋದಿಲ್ಲ. ಯಾಕೆ? ನೀವು ಫಸ್ಟ್ ಇಯರ್ ಅಲ್ಲಿ ಅದನ್ನ ಕಲ್ತಿದ್ದೀರಾ. ರಿಯಲ್, ನಾಮಿನಲ್, ಪರ್ಸನಲ್, ಅಸೆಟ್, ಕ್ಯಾಪಿಟಲ್, ಲಯಬಿಲಿಟಿ, ಇದ್ರ ಬಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಐಡಿಯಾ ಇರಬೇಕು. ಓಕೆ, ಸೊ ಇದು ನಾಮಿನಲ್ ಐಟಮ್ಸ್ ಆಗಿರೋದ್ರಿಂದ ಇದನ್ನ ನಾವು ಏನ್ ಮಾಡೋದಿಲ್ಲ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೆಯೋದಿಲ್ಲ. ಓಕೆ, ಮುಂದೆ ಹೋಗೋಣ. ಲೆಟ್ us move further. Subscription, they have given information about subscription 22,500. Now what is subscription? Subscription means membership fees. Subscription means membership fees, the amount collected by the member. It is a kind of income, so we can record it under income side. ಇದನ್ನ ನಾವು, ಇದು ಒಂದು ರೀತಿಯ ಇನ್ಕಮ್ ಸೈಡ್ ಅಲ್ಲಿ ನಾವು ಅದನ್ನ
ಬರೀಬಹುದು. ಸಬ್ಸ್ಕ್ರಿಪ್ಷನ್ 22,500. ಅಲ್ಲಿ ಯಾವುದೇ ವರ್ಷ ಇಯರ್ ಅನ್ನ ಡೇಟ್ ಅನ್ನ ಕೊಟ್ಟಿಲ್ಲ, ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಅಂತ ನಾವು ಕಲ್ಪಿಸ್ಕೊಂಡು ಅದನ್ನ ಬರೀಬೇಕು. ಅದಾದ್ಮೇಲೆ ಎಂಟ್ರೆನ್ಸ್ ಫೀಸ್ ಬಗ್ಗೆ ಕೊಟ್ಟಿದ್ದಾರೆ ನೋಡಿ. ಎಂಟ್ರೆನ್ಸ್ ಫೀಸ್ ಇದು ಕೂಡ ಒಂದು ರೀತಿಯ ಆದಾಯ. ಇಟ್ ಇಸ್ ಎ ಕೈಂಡ್ ಆಫ್ ಇನ್ಕಮ್ ರಿಸೀವ್ಡ್ ಫ್ರಮ್ ದ ಮೆಂಬರ್ಸ್ ಗಳ ಕೈಯಿಂದ ನಾವು ರಿಸೀವ್ ಮಾಡಿರೋದು ಅಟ್ ದ ಟೈಮ್ ಆಫ್ ದ ಅಡ್ಮಿಷನ್, ಅಂದ್ರೆ ಅಡ್ಮಿಷನ್ ಟೈಮ್ ಅಲ್ಲಿ ತಗೊಂಡಿರುವಂತ ದುಡ್ಡು, ಎಂಟ್ರೆನ್ಸ್ ಫೀಸ್. ಓಕೆ, ದೆನ್ ಡೊನೇಷನ್. ಡೊನೇಷನ್ ಇಸ್ ಅಮೌಂಟ್ ಕಲೆಕ್ಟೆಡ್ ಬೈ ದ ಜನರಲ್ ಪಬ್ಲಿಕ್. ಸಾರ್ವಜನಿಕರಿಂದ ಹಣವನ್ನ ಕಲೆಕ್ಟ್ ಮಾಡಿರೋದು. ಅಚ್ಚ ಕನ್ನಡದಲ್ಲಿ ಅದನ್ನ ಧನ ಸಹಾಯ ಅಂತ ಹೇಳಿ ಕರಿಬಹುದು. ಓಕೆ, ಅಂದ್ರೆ ಇಟ್ ಇಸ್ ಅಮೌಂಟ್ ಕಲೆಕ್ಟೆಡ್ ಬೈ ದ ಜನರಲ್ ಪಬ್ಲಿಕ್ ಫಾರ್ ಕೈಂಡ್ ಆಫ್ ಸೋಷಿಯಲ್ ವರ್ಕ್. Okay, that is what donation. So here the donation, it is related to current year and it is a kind of income, so that we are recording under income side. You can see, you can observe under income side we have recorded both entrance fees as well as donation, that is 1,250 and 2,500. And again the one more item they have given, that is rent of hall. ಒಂದು ಹಾಲ್ ಬಾಡಿಗೆ. ಹಾಲ್ ಬಾಡಿಗೆ ಅಂದ್ರೆ ಯಾವ ರೀತಿ? ರೆಂಟ್ ರಿಸೀವ್ಡ್ ಫಾರ್ some time. For example, Rotary Club, Lions Club and all is there, no? So they have their own conventional hall and all. ಅಂದ್ರೆ ಅವ್ರದೇ ಆದಂತ ಒಂದು ಪ್ರೋಗ್ರಾಮ್ ಗಳನ್ನ ನಡೆಸೋದಕ್ಕೆ ಹಾಲ್ಗಳಿರುತ್ತೆ ಅಲ್ವಾ? ಸಮಾರಂಭಗಳಿಗೆ, ಸಭೆ ಸಮಾರಂಭಗಳಿಗೆ ಅವರು ಅದನ್ನ ಬಾಡಿಗೆ ರೂಪದಲ್ಲಿ ಕೊಡ್ತಾರೆ. ಓಕೆ, ಸೊ ಅದರಿಂದ ಬರುವಂತ ಆದಾಯ. ಓಕೆ, ಅದರಿಂದ ಬರುವಂತ ಆದಾಯ ಅದು ಕೂಡ ಒಂದು ರೀತಿಯ ಇನ್ಕಮ್. ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಲ್ಲಿ ಈ ರೀತಿಯ ಆದಾಯಗಳು ಬರುತ್ತೆ. ಉದಾಹರಣೆಗೆ ಒಕ್ಕಲಿಗರ ಸಭಾಭವನ ಅಥವಾ ಬಂಟರ ಸಭಾಭವನ ಅಂತ, ಅಂದ್ರೆ ಒಂದೊಂದು ಸೋಷಿಯಲ್ ಸಮಾಜ ಸೇವೆಗೋಸ್ಕರನೇ ಕೆಲವರು ಸಭಾಭವನಗಳನ್ನ ಕಟ್ಟಿರ್ತಾರೆ. ತುಂಬಾ ಕಡಿಮೆ ರೇಟ್ ಅಲ್ಲಿ ಅದನ್ನ ಅವರು ಬಾಡಿಗೆಗೆ ಸಮಾಜಕ್ಕೆ ಉಪಯೋಗ ಆಗೋ ರೀತಿಯಲ್ಲಿ ಕೊಡ್ತಾರೆ. ಓಕೆ, ಸೊ ಇದೆಲ್ಲ ಒಂದು ಏನು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನ ಕೆಲಸಗಳಿಗೆ ಉದಾಹರಣೆ. ಸೊ ಇದು ಒಂದು ರೀತಿಯ ಆದಾಯ, ಅಂತ ಸಂಸ್ಥೆಗಳಿಗೆ ಬರುವಂತ ಒಂದು ಆದಾಯ. ಅದು ಯಾವತ್ತು ಇನ್ಕಮ್ ಸೈಡ್ ಅಲ್ಲಿ ನಾವು ಬರೀಬೇಕಾಗಿ ಬರುತ್ತೆ. ರೆಂಟ್ ಆಫ್ ಹಾಲ್. ಕೊನೆಗೆ ನೋಡಿ ನೀವು ಸೇಲ್ ಆಫ್ ಇನ್ವೆಸ್ಟ್ಮೆಂಟ್. ಸೇಲ್ ಆಫ್ ಇನ್ವೆಸ್ಟ್ಮೆಂಟ್, ದಟ್ ಈಸ್ 3,000. ಓಕೆ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಸೇಲ್ ಮಾಡುವಂತದ್ದು. ಓಕೆ, ಯಾವುದೋ ಒಂದು ಇನ್ವೆಸ್ಟ್ಮೆಂಟ್ ಇರುತ್ತೆ, ಆ ಇನ್ವೆಸ್ಟ್ಮೆಂಟ್ ಅನ್ನ ಅವ್ರು ಏನ್ ಮಾಡಿದ್ದಾರೆ? ಸೇಲ್ ಮಾಡಿದ್ದಾರೆ. ಸೇಲ್ ಮಾಡಿದಾಗ ಅವ್ರಿಗೆ ಒಂದಿಷ್ಟು ಅಮೌಂಟ್ ಬಂದಿದೆ. ಆದ್ರೆ ಅದನ್ನ ನಾವು ಇಲ್ಲಿ ಬರ್ದಿಲ್ಲ, ಇನ್ಕಮ್ ಸೈಡ್ ಅಲ್ಲಿ ನಾವು ಅದನ್ನ ಬರ್ದಿಲ್ಲ. ಯಾಕೆ? ಒಂದು ಪ್ರಶ್ನೆ. ಓಕೆ, ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಇಟ್ ಇಸ್ ಅ ಕೈಂಡ್ ಆಫ್ ಇನ್ಕಮ್, ಬಟ್ ಸ್ಟಿಲ್ ವಿ ಹ್ಯಾವ್ ನಾಟ್ ರಿಟರ್ನ್ ಅಂಡರ್ ಇನ್ಕಮ್ ಸೈಡ್. ವೈ? Because investment is a kind of asset. It is not recurring in nature. ಅದು ಪದೇ ಪದೇ ರಿಪೀಟ್ ಆಗುವಂತ ಟ್ರಾನ್ಸಾಕ್ಷನ್ ಅಲ್ಲ, ಅದು ಕ್ಯಾಪಿಟಲ್ ನೇಚರ್ ಟ್ರಾನ್ಸಾಕ್ಷನ್. ಅದಕ್ಕೋಸ್ಕರ ನಾವು ಅದನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೆದಿಲ್ಲ. ಐ ಹೋಪ್ ಯು ಅಂಡರ್ಸ್ಟುಡ್ ವೆರಿ ವೆಲ್. ನಿಮ್ಗೆ ಬಹಳ ಚೆನ್ನಾಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತೀನಿ. ಅರ್ಥ ಆಗಿಲ್ಲ, ಏನಾದ್ರೂ ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಮುಂದಿನ ಒಂದು ಪ್ರಾಬ್ಲಮ್ಗೆ ಹೋಗುವ ನಾವು. ಒನ್ ಮೋರ್ ಪ್ರಾಬ್ಲಮ್, ಇನ್ನು ಒಂದು ಪ್ರಾಬ್ಲಮ್. ಇಟ್ ಇಸ್ ಎ ಲಿಟಲ್ ಕಾಂಪ್ಲೆಕ್ಸ್. ಓಕೆ, ಒಂದ್ ಸ್ವಲ್ಪ ಡಿಫಿಕಲ್ಟ್ ಅಂತ ಅನಿಸ್ಬೋದು, ಯಾಕೆಂದ್ರೆ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಕೊಟ್ಟಿದ್ದಾರೆ ಕೆಳಗಡೆ. ನೀವು ನೋಡ್ಬೋದು ಸ್ವಲ್ಪ ಅಡಿಷನಲ್ ಇನ್ಫಾರ್ಮೇಶನ್ ದೇ ಹ್ಯಾವ್ ಗಿವನ್ ಆನ್ ದ ಬಾಟಮ್ ಆಫ್ ದ ಸ್ಕ್ರೀನ್. ಯು ಕ್ಯಾನ್ ಅಬ್ಸರ್ವ್ ದೇ ಹ್ಯಾವ್ ಗಿವನ್ ಸಮ್ ಅಡಿಷನಲ್ ಇನ್ಫಾರ್ಮೇಶನ್. ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ ಇವತ್ತಿನ ಒಂದು ಸೆಷನ್ ಅನ್ನ ಮುಗಿಸ್ತೀನಿ. ಈ ಎರಡು ಪ್ರಾಬ್ಲಮ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ. ಸೊ ಇಲ್ಲಿ ಕೂಡ ಒಂದು ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಸಂಸ್ಥೆಯ ಹೆಸರು ನೇಜಿಸ್ ಕ್ಲಬ್. ಓಕೆ, ಯಾವುದೋ ಒಂದು ರೀತಿಯ ಕ್ಲಬ್ ಇದು ಕೂಡ ಒಂದು ಸಮಾಜ ಸೇವೆ ಮಾಡುವಂತ ಒಂದು ಸಂಸ್ಥೆ. ನಮಗೆ ಇಲ್ಲಿ ಸಂಸ್ಥೆಯ ಹೆಸರು ಇಂಪಾರ್ಟೆಂಟ್ ಅಲ್ಲ. ಓಕೆ, ನಮ್ಗೆ ಇಲ್ಲಿ ನಾವು ಮೇನ್ ಆಗಿ ಅರ್ಥ ಮಾಡ್ಕೋಬೇಕಾಗಿರೋದು ಟ್ರಾನ್ಸಾಕ್ಷನ್ಸ್ ಗಳನ್ನ. ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಇಲ್ಲಿ ರಿಸಿಪ್ಷನ್ ಪೇಮೆಂಟ್ ಅಕೌಂಟ್ ಅಲ್ಲಿ ನೀವು ನೋಡಿ, ಡೊನೇಷನ್, ಹಾಲ್ ರೆಂಟ್, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್, ಸಬ್ಸ್ಕ್ರಿಪ್ಷನ್, ಎಂಟ್ರೆನ್ಸ್ ಫೀಸ್, ಇವುಗಳ ಬಗ್ಗೆ ಕೊಟ್ಟಿದ್ದಾರೆ. ಇದೆಲ್ಲ ಒಂದು ರೀತಿಯ ಇನ್ಕಮ್. ಇಲ್ಲಿ ಒಂದ್ ಸ್ವಲ್ಪ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಇಲ್ಲಿ ಎಕ್ಸ್ಪೆಂಡಿಚರ್ ಅಂತ ಬರ್ದಿದ್ದಾರೆ ನೋಡಿ.
ಇದು ಆಕ್ಚುಲಿ ಎಕ್ಸ್ಪೆಂಡಿಚರ್ ಅಲ್ಲ, ಇಲ್ಲಿ ಅದು ರಿಸಿಪ್ಟ್ ಅಂತ ಆಗ್ಬೇಕು. ಅದೇ ರೀತಿ ಈ ಕಡೆ ಇನ್ಕಮ್ ಅಂತ ಬರೆದಿದ್ದಾರೆ, ಅದು ಪೇಮೆಂಟ್ ಅಂತ ಆಗ್ಬೇಕು. ಪ್ರಿಂಟ್ ಮಿಸ್ಟೇಕ್ ಆಗಿದೆ. ಓಕೆ, ದೆನ್ ಇಲ್ಲಿ ಇನ್ಕಮ್ ಸೈಡ್ ಅಲ್ಲಿ ನೋಡಿ, ಪರ್ಚೇಸ್ ಅಂದ್ರೆ ಖರೀದಿ ಮಾಡೋದು, ಒಂದು ರೀತಿಯ ಎಕ್ಸ್ಪೆನ್ಸ್. ಸ್ಯಾಲರಿ ಅಂದ್ರೆ ಸಂಬಳ, ಎಕ್ಸ್ಪೆನ್ಸ್. ಟೆಲಿಫೋನ್ ಎಕ್ಸ್ಪೆನ್ಸ್, ನಿಮ್ಗೆ ಗೊತ್ತಿದೆ, ಟೆಲಿಫೋನ್ ಬಿಲ್ಲು, ಅದು ಕೂಡ ಒಂದು ರೀತಿಯ ಎಕ್ಸ್ಪೆನ್ಸ್. ಎಲೆಕ್ಟ್ರಿಸಿಟಿ ಚಾರ್ಜಸ್, ಕರೆಂಟ್ ಬಿಲ್ಲು. ಪೋಸ್ಟೇಜ್ ಅಂಡ್ ಸ್ಟೇಷನರಿ, ಇದು ಆಫೀಸ್ ಎಕ್ಸ್ಪೆನ್ಸ್. ಪರ್ಚೇಸ್ ಆಫ್ ಬುಕ್ಸ್, ನೋಡಿ ಅಗೈನ್ ಅವರು ಬುಕ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಇದನ್ನ ನೀವು ಅಸೆಟ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಅಂದ್ರೆ ಅದು ಯಾವ ಪರ್ಪಸ್ ಅಂತ ಕೊಡದೇ ಇದ್ದಾಗ ನೀವು ಲೈಬ್ರರಿ ಪರ್ಪಸ್ ಅಂತಲೇ ತಿಳ್ಕೊಳ್ಳಿ. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಅಂದ್ರೆ ಅವರು ಒಂದು ರಿಫ್ರೆಶ್ಮೆಂಟ್ ಪ್ರೋಗ್ರಾಮ್ಸ್ ಅನ್ನ ಮಾಡಿ ಎಂಟರ್ಟೈನ್ಮೆಂಟ್ಗೋಸ್ಕರ ಎಕ್ಸ್ಪೆನ್ಸಸ್ ಅನ್ನ ಖರ್ಚು ಮಾಡಿದ್ದಾರೆ. ಪರ್ಚೇಸ್ ಆಫ್ 5% ಗವರ್ಮೆಂಟ್ ಪೇಪರ್ಸ್, ಅಂದ್ರೆ ಇದು ಒಂದು ರೀತಿಯ ಇನ್ವೆಸ್ಟ್ಮೆಂಟ್, ಅಂದ್ರೆ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡುವಂತದ್ದು, ಇದು ಒಂದು ಕ್ಯಾಪಿಟಲ್ ನೇಚರ್ ಟ್ರಾನ್ಸಾಕ್ಷನ್. ಮಿಸಲೇನಿಯಸ್ ಎಕ್ಸ್ಪೆನ್ಸ್, ಇನ್ನಿತರೆ ಸಣ್ಣ ಪುಟ್ಟ ಖರ್ಚುಗಳು. ಕೊನೆಗೆ ಅವರು ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಟ್ ಬ್ಯಾಂಕ್ ಅಟ್ ದ ಎಂಡ್ ಆಫ್ ದ ಇಯರ್ ಅನ್ನ ಕೊಟ್ಟಿದ್ದಾರೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಇದು. ಓಕೆ, ಇದಿಷ್ಟು ರಿಸಿಪ್ಟ್ಸ್ ಅಂಡ್ ಪೇಮೆಂಟ್ ಅಕೌಂಟ್ ಬಗ್ಗೆ. Under debit side, they have given different kinds of income, and under payment side, that is credit side, they have given information about different kinds of expenses. Okay, this is about receipts and payment account. And also they have given additional information na kottidare nodi. Salaries outstanding. Now what is salary outstanding? Salary is not paid, yet to pay. Okay, payable, that is what outstanding salary. ಅಂದ್ರೆ ಇನ್ನು ಕೊಡಬೇಕಿತ್ತು, ಕೊಟ್ಟಿಲ್ಲ. ಎಷ್ಟು ಅಮೌಂಟ್ ಬಾಕಿ ಇದೆ? 1500. ಅಂಡ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್, ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್. Now what is entertainment expense outstanding? They have conducted some kind of refreshment program. Okay, whatever the expenses incurred for that program, they have not yet made the payment. ಅಂದ್ರೆ ಯಾವುದೋ ಒಂದು ರೀತಿಯ ಮನೋರಂಜನಾ ಕಾರ್ಯಕ್ರಮವನ್ನ ಅವರು ಆಯೋಜನೆ ಮಾಡಿದ್ದಾರೆ, ಅಲ್ಲಿ ಸ್ವಲ್ಪ ಖರ್ಚಾಗಿದೆ ದುಡ್ಡು, ಅಲ್ಲಿ ಕೊಡಬೇಕಾಗಿರುವಂತ ಕೆಲವರಿಗೆ ದುಡ್ಡನ್ನ ಇನ್ನೂ ಕೂಡ ಕೊಟ್ಟಿಲ್ಲ. ಒಟ್ನಲ್ಲಿ ಅವರು ಕಾರ್ಯಕ್ರಮವನ್ನ ಮಾಡಿದ್ದಾರೆ, ದುಡ್ಡು ಕೊಡೋದಕ್ಕೆ ಬಾಕಿ ಇದೆ. 500 rupees outstanding. Okay, then third adjustment, that is bank interest receivable, means they have deposited their money in the bank and they have not yet received the interest. ಅವರು ಏನ್ ಮಾಡಿದ್ದಾರೆ, ಅವರ ಕೈಯಲ್ಲಿರುವಂತಹ ಅಮೌಂಟ್ ಅನ್ನೆಲ್ಲ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿದ್ದಾರೆ ಆ ಒಂದು ಸಂಸ್ಥೆಯವರು. ಆ ದುಡ್ಡು ಇನ್ನೂ ಕೂಡ ಅವರ ಕೈಗೆ ಬಂದಿಲ್ಲ. ಅಂದ್ರೆ ಅಲ್ಲ, ಸಾರಿ, ಅವರು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ಅಂದ್ರೆ ಡೆಪಾಸಿಟ್ ಮಾಡಿದ್ದಾರೆ. ಅದ್ರ ಮೇಲೆ ಅವರಿಗೆ ಬ್ಯಾಂಕ್ ಅವ್ರು ಏನ್ ಕೊಡ್ಬೇಕಿತ್ತು, ಇಂಟ್ರೆಸ್ಟ್ ಅನ್ನ ಪೇಮೆಂಟ್ ಮಾಡಬೇಕಿತ್ತು. ದೇ ಹ್ಯಾವ್ ನಾಟ್ ರಿಸೀವ್ಡ್ ದ ಇಂಟ್ರೆಸ್ಟ್, ನಾಟ್ ಎಟ್, ಅಂದ್ರೆ ಅವರ ಇನ್ನೂ ಕೂಡ ಆ ಒಂದು ಇಂಟ್ರೆಸ್ಟ್ ಅನ್ನ ರಿಸೀವ್ ಮಾಡಿಲ್ಲ. ದಟ್ ಈಸ್ ₹150. And again they have given information about subscription accrued, that is 400. ಅಂದ್ರೆ ಇದು ಅಡ್ವಾನ್ಸ್ ಆಗಿ, ಅಂದ್ರೆ ಇನ್ಕಮ್ ಬರಬೇಕಿತ್ತು, ಬಂದಿಲ್ಲ. ಇದು ಒಂದು ರೀತಿಯ ಇನ್ಕಮ್ ಬರಬೇಕಿತ್ತು, ಬಂದಿಲ್ಲ. ಓಕೆ, ಅದನ್ನ ನಾವು ಅಕ್ರೂಡ್ ಇನ್ಕಮ್ ಅಂತ ಹೇಳಿ ಕರಿತೀವಿ. ಜಸ್ಟ್ ಇದು ಆಪೋಸಿಟ್ ಕೇಸ್. ಯಾವುದಕ್ಕೆ? ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಿಗೆ ಆಪೋಸಿಟ್ ಕೇಸ್ ಇದು. ಓಕೆ, ಇದು ಇನ್ಕಮ್, ಅದು ಎಕ್ಸ್ಪೆನ್ಸ್ ಅಷ್ಟೇ. ದೆನ್ 50% ಆಫ್ ಎಂಟ್ರೆನ್ಸ್ ಫೀಸ್ ಟು ಬಿ ಕ್ಯಾಪಿಟಲೈಸ್ಡ್. ಅಂದ್ರೆ entrance fees means it is a amount received from the members at the time of the admission. ಅಂದ್ರೆ ಅಡ್ಮಿಷನ್ ಟೈಮ್ ಅಲ್ಲಿ ಅವರು ಮೆಂಬರ್ಸ್ ಇಂದ ರಿಸೀವ್ ಮಾಡಿರುವಂತಹ, ಕಲೆಕ್ಟ್ ಮಾಡಿರುವಂತಹ ಅಮೌಂಟ್. ದಿಸ್ ಇಸ್ ವಾಟ್ ಎಂಟ್ರೆನ್ಸ್ ಫೀಸ್. ಬಟ್ they have decided to capitalize half of the entrance fees. ಎಂಟ್ರೆನ್ಸ್ ಫೀಸ್ ಟೋಟಲ್ ಅಮೌಂಟ್ ಏನಿದೆ ಅದರಲ್ಲಿ 50% ಅನ್ನ ಕ್ಯಾಪಿಟಲೈಸ್ ಮಾಡಬೇಕು ಅಂತ ಹೇಳಿ ಅವರು ಅವರ ಒಂದು ಮೀಟಿಂಗ್ ಅಲ್ಲಿ ಅವರು ಡಿಸೈಡ್ ಮಾಡಿದ್ದಾರೆ. ಇವಾಗ ಕ್ಯಾಪಿಟಲೈಸ್ ಮಾಡೋದು ಅಂದ್ರೆ ಏನು? ಕ್ಯಾಪಿಟಲೈಸ್ ಮಾಡೋದಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಆ ಎಂಟ್ರೆನ್ಸ್ ಫೀಸ್ ಅಲ್ಲಿ ಬಂದಿರೋ ಅಮೌಂಟ್ ಏನಿದೆ, ಉದಾಹರಣೆಗೆ ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ನೋಡಿ, ಎಂಟ್ರೆನ್ಸ್ ಫೀಸ್ ನಿಮ್ಗೆ ಡೆಬಿಟ್ ಸೈಡ್ ಅಲ್ಲಿ ಕಾಣಿಸುತ್ತೆ ನೋಡಿ, ಕೊನೆಗೆ ₹1,000 ಅಮೌಂಟ್ ಇದೆ. ಅದರಲ್ಲಿ 50% ಅಂದ್ರೆ 500. ದಟ್ 500 ಅಮೌಂಟ್ ಶುಡ್ ಬಿ ಆಡೆಡ್ ಟು ದ ಕ್ಯಾಪಿಟಲ್ ಫಂಡ್ ಅಕೌಂಟ್. ಕ್ಯಾಪಿಟಲ್ ಫಂಡ್ ಅಕೌಂಟ್ ಅಂತ ಒಂದು ಅಕೌಂಟ್ ಇರುತ್ತೆ ಮಕ್ಕಳೇ.
ಓಕೆ, ಅದು ನಿಮ್ಗೆ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ನಾನು ಹೇಳ್ಕೊಡ್ತೀನಿ. ಆ ಕ್ಯಾಪಿಟಲ್ ಫಂಡ್ ಗೆ ಏನ್ ಮಾಡ್ಬೇಕು ಅಂತ ಅವ್ರು ಹೇಳ್ತಿದ್ದಾರೆ. ಎಂಟ್ರೆನ್ಸ್ ಫೀಸ್ ಅಲ್ಲಿ ಬಂದಿರುವಂತಹ 1000 rupees ಅಲ್ಲಿ 500 rupees ಅನ್ನ ಕ್ಯಾಪಿಟಲ್ ಫಂಡ್ ಗೆ ಆಡ್ ಮಾಡಿ ಅಂತ ಹೇಳ್ತಿದ್ದಾರೆ. ಅದನ್ನೇ ಅವರು ಕ್ಯಾಪಿಟಲೈಸ್ ಅಂತ ಹೇಳೋದು. ಹಿಯರ್ ಕ್ಯಾಪಿಟಲೈಸೇಷನ್ ಆಫ್ ದ ಎಂಟ್ರೆನ್ಸ್ ಫೀಸ್ ಮೀನ್ಸ್ it is nothing but we have to add the 50% of the entrance fees to the capital fund. That's all. Okay, that is known as capitalization. Okay, we are going to discuss about the capital fund in next concept, that is balance sheet. While discussing the balance sheet, let us have some discussion with regarding capital fund. Okay, now you just keep in your mind that capitalization means we are just adding the amount they have mentioned, that is 50%. We are just adding the entrance fees, 50% of entrance fees to the which account? Capital fund account. That's all. Okay. Now let me move further. The last adjustment they have given, that is about furniture. Furniture ಬಗ್ಗೆ ಕೊನೆಯದಾಗಿ ಒಂದು ಮಾತು ಹೇಳಿದ್ದಾರೆ. Furniture is to be depreciated at 10% per annum. So we have to charge depreciation on furniture. Percentage 10%. Okay. ಅಂದ್ರೆ 10%, ಶೇಕಡ 10ರಷ್ಟು ಕಡಿತ. ಡೆಪ್ರಿಸಿಯೇಷನ್ ಅಂದ್ರೆ ಕಡಿಮೆ ಆಗೋದು. ಓಕೆ, ವ್ಯಾಲ್ಯೂ ಕಡಿಮೆ ಆಗೋದು. ಯಾವುದರದ್ದು? ಫರ್ನಿಚರ್. ಫರ್ನಿಚರ್ ವ್ಯಾಲ್ಯೂ ಶುಡ್ ಬಿ ರಿಡ್ಯೂಸ್ಡ್ ಅಪ್ ಟು 10%. ಓಕೆ, ಇವಾಗ ಇದು ಒಂದು ಇಲಸ್ಟ್ರೇಷನ್. ಇದನ್ನ ನೋಡ್ಕೊಂಡು ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕು. ಇವಾಗ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಈ ರೀತಿ ಇರುತ್ತೆ. ಮೊದಲಿಗೆ at first you have to write the name of the organization, that is Books of Nages Club. ಇವಾಗ ನೇಜಿಸ್ ಅದು ಯಾರ್ದೋ ಒಂದು ಹೆಸರು ಇರ್ಬೋದು, ನಮಗೆ ಗೊತ್ತಿಲ್ಲ. ಸೊ ನೇಜಿಸ್ ಕ್ಲಬ್ ಅನ್ನುವಂಥದ್ದು ಸಂಸ್ಥೆ ಹೆಸರು, ಅದನ್ನ ಮೊದಲಿಗೆ ಬರೀರಿ. ಅಂಡ್ ಯು ಹ್ಯಾವ್ ಟು ರೈಟ್ ದ ಟೈಟಲ್ ಫಾರ್ ದ ಟೇಬಲ್, ದಟ್ ಈಸ್ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31/3/2015. ಓಕೆ, ಇಲ್ಲಿ ನೀವು ಇಯರ್ ಅನ್ನ ನೆಗ್ಲೆಕ್ಟ್ ಮಾಡಬೇಡಿ, ಇದು ತುಂಬಾ ಇಂಪಾರ್ಟೆಂಟ್. ಓಕೆ, ಡೋಂಟ್ ನೆಗ್ಲೆಕ್ಟ್ ದ ಡೇಟ್ ಆಸ್ ವೆಲ್ ಆಸ್ ಇಯರ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಇನ್ ಫರ್ದರ್ ಪ್ರಾಬ್ಲಮ್ ಯು ವಿಲ್ ಗೆಟ್ ಟು ನೋ ಇಟ್ಸ್ ಇಂಪಾರ್ಟೆನ್ಸ್. ಓಕೆ, ಅದರ ಇಂಪಾರ್ಟೆನ್ಸ್ ಬಗ್ಗೆ ನಿಮಗೆ ಮುಂದಿನ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾದ್ರೆ ಗೊತ್ತಾಗುತ್ತೆ. ಹಿಯರ್ ದ ಡೆಬಿಟ್ ಸೈಡ್ named as expenditure and credit side is named as income. Now let us solve the problem. So let us record the transaction under expenditure side. ಮೊದಲಿಗೆ expenditure side ಅಲ್ಲಿ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡೋಣ. ಸೊ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಬೇಕಾದ್ರೆ ನೀವು ನೋಡಬೇಕಾಗಿರೋದು ಪೇಮೆಂಟ್ ಸೈಡ್. ಯು ಹ್ಯಾವ್ ಟು ಅಬ್ಸರ್ವ್ ಪೇಮೆಂಟ್ ಸೈಡ್. ಬೈ ಲುಕಿಂಗ್ ಎಟ್ ದ ಪೇಮೆಂಟ್ ಸೈಡ್ ಯು ಹ್ಯಾವ್ ಟು ಫಿಲ್ ಅಪ್ ಎಕ್ಸ್ಪೆಂಡಿಚರ್ ಸೈಡ್. ಸೊ ಇಲ್ಲಿ ಪೇಮೆಂಟ್ ಸೈಡ್ ಅಲ್ಲಿ ನಿಮಗೆ ಪರ್ಚೇಸ್ ಆಫ್ ಫರ್ನಿಚರ್ ಅಂತ ಕಾಣಿಸ್ತಾ ಇದೆ. ಲೆಟ್ ಮೀ ಚೇಂಜ್ ಇಂಕ್ ಕಲರ್. Yes, students, observe under payment side. Under payment side, we have the first transaction, that is purchase of furniture. Here, furniture is a kind of asset which is capital in nature. So it should not be recorded under expenditure side. Now ಅದನ್ನ expenditure side ಅಲ್ಲಿ ರೆಕಾರ್ಡ್ ಮಾಡೋದಿಲ್ಲ, ಯಾಕೆಂದ್ರೆ ಫರ್ನಿಚರ್ ಅನ್ನುವಂಥದ್ದು ಒಂದು ಅಸೆಟ್, ಅದು ಕ್ಯಾಪಿಟಲ್ ನೇಚರ್ ಅನ್ನ ಹೊಂದಿರುತ್ತೆ. ನಮಗ್ ಬೇಕಾಗಿರೋದು ರೆವೆನ್ಯೂ ನೇಚರ್, ಸೊ ಅದನ್ನ ಬಿಟ್ಬಿಡಿ. ನೆಕ್ಸ್ಟ್ ಟ್ರಾನ್ಸಾಕ್ಷನ್, ದಟ್ ಈಸ್ ಸ್ಯಾಲರಿ. ಸ್ಯಾಲರಿ ಮೀನ್ಸ್ ವೇತನ ಅಥವಾ ಸಂಬಳ. ಅಮೌಂಟ್ ರಿಸೀವ್ಡ್ ಫಾರ್ ವರ್ಕ್ ಡನ್ ಬೈ ದ ಎಂಪ್ಲಾಯಿ, ದಟ್ ಈಸ್ ವಾಟ್ ಸ್ಯಾಲರಿ. ಇಟ್ಸ್ ಎ ಕೈಂಡ್ ಆಫ್ ಎಕ್ಸ್ಪೆನ್ಸ್ ಅಂಡ್ ಇಟ್ ಈಸ್ ರೆವೆನ್ಯೂ ಇನ್ ನೇಚರ್. ಅದು ರೆವೆನ್ಯೂ ನೇಚರ್ ಅನ್ನ ಹೊಂದಿರುತ್ತೆ. ಅದಕ್ಕೋಸ್ಕರ ನಾವು ಅದನ್ನ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ಬರಿತೀವಿ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಸ್ಯಾಲರಿ. But the adjustment is there. Actual amount they have given in the receipts and payment account, that is 2000. But under additional information, you can observe the first additional information. Screen ಕೆಳಗಡೆ ನೋಡಿ ಮಕ್ಕಳೇ, ಅಲ್ಲಿ ನಿಮಗೆ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಮೊದಲನೇದು ನಂಬರ್ 1 ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 1500 ಅಂತ ಹೇಳಿ ಕೊಟ್ಟಿದ್ದಾರೆ. ಸ್ಯಾಲರಿ ಔಟ್ಸ್ಟ್ಯಾಂಡಿಂಗ್ 1500. ಸೊ ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಅಂದ್ರೆ ಕೊಡಬೇಕಿತ್ತು, ಕೊಟ್ಟಿಲ್ಲ, ಅಂದ್ರೆ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರೋದ್ರಿಂದ
ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ಆಡ್ ಮಾಡ್ತಾ ಇದೀವಿ. ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ದಟ್ ಈಸ್ 1500. ಸೊ ಎರಡನ್ನೂ ಸೇರಿಸಿದಾಗ 3500. ಓಕೆ, ಯಾವತ್ತು ನೀವೇನ್ ಮಾಡ್ಬೇಕು, ಔಟ್ಸ್ಟ್ಯಾಂಡಿಂಗ್ ಸ್ಯಾಲರಿ ಇದ್ರೆ ಅದನ್ನ ಆಡ್ ಮಾಡ್ಬೇಕಾಗುತ್ತೆ. ಆದ್ರೆ ಮುಖ್ಯವಾಗಿ ನೀವು ಅಲ್ಲಿ ಪ್ರತ್ಯೇಕವಾಗಿ ಯಾವುದಾದ್ರೂ ಡೇಟ್ ಕೊಟ್ಟಿದಾರಾ ಅಂತ ಹೇಳಿ ನೋಡ್ಬೇಕು. ಯು ಹ್ಯಾವ್ ಟು ಅಬ್ಸರ್ವ್ ವೆದರ್ ದೇ ಹ್ಯಾವ್ ಗಿವನ್ specific date or not. Okay, you can observe they have not mentioned any date in the additional information. Please have your observation on the additional information. They have not mentioned any date. ಯಾವುದೇ ಡೇಟ್ ಅನ್ನು ಅವರು ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿಲ್ಲ. ಡೇಟ್ ಮೆನ್ಷನ್ ಮಾಡದೇ ಇದ್ದಾಗ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರೋದು ಅಂತ ನೀವೇನ್ ಮಾಡ್ಕೋಬೇಕು, ಅಸಂಪ್ಷನ್ ಮಾಡ್ಕೊಂಡು ಅದನ್ನ ಆಡ್ ಮಾಡಿ. ಅಕಸ್ಮಾತ್ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಅಲ್ಲ ಅಂತ ಆದ್ರೆ ಅದನ್ನ ನೀವು ಆಡ್ ಮಾಡೋ ಅವಶ್ಯಕತೆ ಇಲ್ಲ, ಬದಲಿಗೆ ನೀವು ಅದನ್ನ ಡಿಡಕ್ಟ್ ಮಾಡ್ಬೇಕು. ಓಕೆ, ನಾನು ಹೇಳಿರೋ ಮಾತನ್ನ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ. ಲೆಟ್ ಮೀ ಮೂವ್ ಫರ್ದರ್. ಇನ್ನು ಮುಂದೆ ಹೋಗೋಣ. ಟೆಲಿಫೋನ್ ಎಕ್ಸ್ಪೆನ್ಸಸ್ ಕೂಡ ಒಂದು ರೀತಿಯ ಎಕ್ಸ್ಪೆನ್ಸ್. ನೀವು ಅದನ್ನ ಬರೆಯೋದಕ್ಕಿಂತ ಮುಂಚೆ, ಎಲ್ಲಿ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡೋ ಮುಂಚೆ ಅಡಿಷನಲ್ ಇನ್ಫಾರ್ಮೇಶನ್ ಏನಾದ್ರೂ ಕೊಟ್ಟಿದಾರಾ ಅಂತ ನೋಡಿ. ಯಾವುದೇ ರೀತಿಯಾದಂತ ಅಡಿಷನಲ್ ಇನ್ಫಾರ್ಮೇಶನ್ ಇಲ್ಲ ಕೆಳಗಡೆ. ಸೊ ನೀವು ನೇರವಾಗಿ ಅದನ್ನ ಇಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ಬರೀರಿ, ಅದೊಂದು ಎಕ್ಸ್ಪೆನ್ಸ್, ಟೆಲಿಫೋನ್ ಎಕ್ಸ್ಪೆನ್ಸ್ 300. ಮುಂದೆ ಹೋಗಿ ಎಲೆಕ್ಟ್ರಿಸಿಟಿ ಚಾರ್ಜಸ್ ಅಂದ್ರೆ ಕರೆಂಟ್ ಬಿಲ್ಲು. ಇಟ್ ಈಸ್ ಅರೌಂಡ್ 600 rupees is there. Is there any additional information ಏನಾದ್ರೂ ಕೊಟ್ಟಿದಾರಾ? ಇಲ್ಲ ಅಲ್ವಾ, ಪ್ರಾಬ್ಲಮ್ ಕೆಳಗಡೆ ಯಾವುದೇ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ನೀವು ಅದನ್ನು ಕೂಡ ಏನ್ ಮಾಡಿ, ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ಡೈರೆಕ್ಟ್ ಆಗಿ ರೆಕಾರ್ಡ್ ಮಾಡಿ. ಎಲೆಕ್ಟ್ರಿಸಿಟಿ ಚಾರ್ಜಸ್ ದಟ್ ಈಸ್ 600. ಅಗೈನ್ ನೀವು ಇಲ್ಲಿ ನೋಡಿ, ಪೋಸ್ಟೇಜ್ ಅಂಡ್ ಸ್ಟೇಷನರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಎಷ್ಟು? 150. ಇದೊಂದು ರೀತಿಯ ಆಫೀಸ್ ಎಕ್ಸ್ಪೆನ್ಸ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಅಡಿಷನಲ್ ಇನ್ಫಾರ್ಮೇಶನ್ ಇದೆಯಾ ನೋಡಿ. ಯಾವುದೇ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಸೊ ನೀವೇನ್ ಮಾಡಿ, ನೇರವಾಗಿ ಅದನ್ನ ಬರೀರಿ. ಪೋಸ್ಟೇಜ್ ಅಂಡ್ ಸ್ಟೇಷನರಿ 150. ಅಂದ್ರೆ ಇಲ್ಲಿ ಯಾವಾಗ ಪ್ರಾಬ್ಲಮ್ ಅಲ್ಲಿ ಅಡಿಷನಲ್ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ಅನ್ನ ಬರೆಯೋದಕ್ಕಿಂತ ಮುಂಚೆ ಒನ್ಸ್ ಯು ಹ್ಯಾವ್ ಟು ಗಿವ್ ಯುವರ್ ಅಬ್ಸರ್ವೇಶನ್ ಆನ್ ಅಡಿಷನಲ್ ಇನ್ಫಾರ್ಮೇಶನ್. ಈಸ್ ದೇರ್ ಎನಿ ಅಡ್ಜಸ್ಟ್ಮೆಂಟ್, ಯಾವ್ದಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂತ ಪ್ರತಿ ಹಂತದಲ್ಲೂ ಕೂಡ each and every step you have to observe while recording the each and every transaction. You have to observe, is there any additional information or any kind of adjustment? If it is there, then you can adjust. Otherwise you can write the amount directly in the amount column. Okay, ಮುಂದೆ ಹೋಗೋಣ. ಪರ್ಚೇಸ್ ಆಫ್ ಬುಕ್ಸ್, ಅದು ಒಂದು ರೀತಿಯ ಅಸೆಟ್ ಅಂತ ನಿಮ್ಗೆ ಹೇಳಿದೀನಿ ನಾನು. ಸೊ ಅದನ್ನ ನೀವು ಬರೆಯೋ ಅವಶ್ಯಕತೆ ಇಲ್ಲ, ಅದು ಕ್ಯಾಪಿಟಲ್ ನೇಚರ್ ಟ್ರಾನ್ಸಾಕ್ಷನ್. ದೆನ್ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್. ಸೊ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಅನ್ನುವಂಥದ್ದು ಒಂದು ಕಾಮನ್ ಆಗಿ ರಿಪೀಟ್ ಆಗಿ ಬರುವಂತ ಒಂದು ಎಕ್ಸ್ಪೆನ್ಸ್, ಅದನ್ನ ನಾವು ಬರಿಬೇಕು. ಸೊ ಇಲ್ಲಿ ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಅಂತ ಬರೆದು ಅಮೌಂಟ್ ಅನ್ನ ಇನ್ನರ್ ಕಾಲಮ್ ಅಲ್ಲಿ ಬರೆದಿದ್ದಾರೆ, ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ. ವೈ? ವಾಟ್ ಈಸ್ ದ ರೀಸನ್? ವೈ? ಬಿಕಾಸ್ ದೇರ್ ಇಸ್ ಎ ಅಡ್ಜಸ್ಟ್ಮೆಂಟ್. ನೋಡಿ ಅಲ್ಲಿ ಎರಡನೇ ಅಡ್ಜಸ್ಟ್ಮೆಂಟ್ ನೋಡಿ, ಅಡಿಷನಲ್ ಇನ್ಫಾರ್ಮೇಶನ್. ಎಂಟರ್ಟೈನ್ಮೆಂಟ್ ಎಕ್ಸ್ಪೆನ್ಸ್ ಔಟ್ಸ್ಟ್ಯಾಂಡಿಂಗ್ ₹500. ಸೊ ದೇ ಹ್ಯಾವ್ ಗಿವನ್ there is an outstanding entertainment expense that is 500, but they have not mentioned any date. So if there is no date, then you assume that it is belongs to current year. ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಳ್ಳಿ. ಅದನ್ನ ಆಡ್ ಮಾಡಿ. ನೋಡಿ ಇಲ್ಲಿ ಆಡ್ ಅಂತ ಬರೆದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಅನ್ನ ಏನ್ ಮಾಡಿದ್ದಾರೆ, ಆಡ್ ಮಾಡಿದ್ದಾರೆ. ನೋಡ್ಬೋದು ನೀವು. Just wait for a minute. Okay, ಇವಾಗ ಅಲ್ಲಿ ನೋಡಿ, add outstanding expenses that is 500. Okay, 500 add ಮಾಡಿದರೆ total amount 1400. they have written under amount column. Again, purchase of 5% government papers. Here government papers means it is a kind of investment. Okay, they have invested in the government securities on the date 1/7/2014. ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರೋದು ಯಾವಾಗ? 1/7/2014. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋ ಡೇಟ್ ಯಾವುದು? March 31st, 2015. ನೋಡಿ ಇಲ್ಲೆಲ್ಲ ಡೇಟ್ ಕೊಟ್ಟಾಗ ತುಂಬಾ ಕೇರ್ಫುಲ್ ಆಗಿರ್ಬೇಕು.
ಸೊ ಇದು ಒಂದು ರೀತಿಯ ಅಸೆಟ್. ಇವಾಗ ನೀವು ಅಷ್ಟು ಕೇರ್ಫುಲ್ ಆಗಿರೋ ಅವಶ್ಯಕತೆ ಇಲ್ಲ, ಯಾಕೆಂದ್ರೆ ನಾವು ಇವಾಗ ಬ್ಯಾಲೆನ್ಸ್ ಶೀಟ್ ಅನ್ನ ಪ್ರಿಪೇರ್ ಮಾಡ್ತಾ ಇಲ್ಲ. ನಾವು ಬರೀ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾತ್ರ ಪ್ರಿಪೇರ್ ಮಾಡೋದು. ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಈ ಟ್ರಾನ್ಸಾಕ್ಷನ್ ಬರೋದಿಲ್ಲ, ಯಾಕೆಂದ್ರೆ ಇದು ಒಂದು ರೀತಿಯ ಇನ್ವೆಸ್ಟ್ಮೆಂಟ್. ಓಕೆ, ಸೊ ದಿಸ್ ಇಸ್ ಅ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್, ಸೊ ದಟ್ ವಿ ಆರ್ ನಾಟ್ ಗೋಯಿಂಗ್ ಟು ರೆಕಾರ್ಡ್ ಇಟ್ ಅಂಡರ್ ಇನ್ಕಮ್ ಅಂಡ್ expenditure account. But while preparing the balance sheet, you have to give keen observation for the date. Okay, don't neglect the date while preparing the balance sheet. Let us move further. They have given information about miscellaneous expense. Miscellaneous expense, ಸಣ್ಣ ಪುಟ್ಟ expenses ಗಳನ್ನ ಒಟ್ಟಿಗೆ ಅವರು miscellaneous expenses ಅಂತ ಹೇಳಿ ಕೊಟ್ಟಿದ್ದಾರೆ. The amount is that is 600. Is there any adjustment in the additional information? No adjustment. So we can write it directly. ನಾವು ಅದನ್ನ ಡೈರೆಕ್ಟ್ ಆಗಿ ಬರಿಬಹುದು. Miscellaneous expense, that is 600 under expenditure account, under expenditure side. Okay, ಕೊನೆಗೆ ಅವರು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೊಟ್ಟಿದ್ದಾರೆ. ಯಾವ್ದು? ಪೇಮೆಂಟ್ ಸೈಡ್ ಅಲ್ಲಿ. ಇದು ಆಕ್ಚುಲಿ ಇಲ್ಲಿ ಹೆಡ್ಡಿಂಗ್ ಇನ್ಕಮ್ ಅಂತ ಕೊಟ್ಟಿದ್ದಾರೆ, ಇದು ತಪ್ಪು. ಇನ್ಕಮ್ ಅಲ್ಲ, ಇಲ್ಲಿ ಪೇಮೆಂಟ್ ಅಂತ ಬರಬೇಕು, ಅದು ಪ್ರಿಂಟ್ ಮಿಸ್ಟೇಕ್. ಓಕೆ, ಸೊ ದ ಟೋಟಲ್ ಅಮೌಂಟ್ ದೇ ಹ್ಯಾವ್ ಗಿವನ್ ಕ್ಲೋಸಿಂಗ್ ಬ್ಯಾಲೆನ್ಸ್, ಅದು ಇಲ್ಲಿ ಬರೋದಿಲ್ಲ, ಯಾಕೆಂದ್ರೆ ಅದು ರಿಯಲ್ ಐಟಮ್. ಸೊ ರಿಯಲ್ ಐಟಮ್ ವಿಲ್ ನಾಟ್ ಬಿ ರೆಕಾರ್ಡೆಡ್ ಅಂಡರ್ ನಾಮಿನಲ್ ಅಕೌಂಟ್. ಓಕೆ, ನಾಮಿನಲ್ ಅಕೌಂಟ್ ಕೆಳಗಡೆ ರಿಯಲ್ ಐಟಮ್ಸ್ ಗಳನ್ನ ರೆಕಾರ್ಡ್ ಮಾಡಕ್ಕಾಗಲ್ಲ, ಅದು ಅಸೆಟ್ ಸಂಬಂಧಪಟ್ಟಿರೋದು. ಇವಾಗ ನೀವು ರಿಸಿಪ್ಟ್ ಸೈಡ್ ಬನ್ನಿ. ಇಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಅಂತ ಕೊಟ್ಟಿದ್ದಾರೆ, ಅದು ಆಕ್ಚುಲಿ ರಿಸಿಪ್ಟ್ ಸೈಡ್, ಪ್ರಿಂಟಿಂಗ್ ಮಿಸ್ಟೇಕ್ ಆಗಿರೋದು. ಇಲ್ಲಿ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕೊಟ್ಟಿದ್ದಾರೆ, ಇದು ಓಪನಿಂಗ್ ಬ್ಯಾಲೆನ್ಸ್ ಮಕ್ಕಳೇ 25,000. ಇದು ಕೂಡ ಒಂದು ರಿಯಲ್ ಐಟಮ್, ಅಂದ್ರೆ ಅಸೆಟ್. ಅಸೆಟ್ ನ ಯಾವತ್ತು ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ರೆಕಾರ್ಡ್ ಮಾಡೋದಿಲ್ಲ. ಸಬ್ಸ್ಕ್ರಿಪ್ಷನ್ ಅಂದ್ರೆ ಮೆಂಬರ್ಶಿಪ್ ಫೀಸ್. ಇಲ್ಲಿ ನಿಮಗೆ ಸ್ವಲ್ಪ ಟ್ವಿಸ್ಟ್ ಮಾಡಿದ್ದಾರೆ, 3 ವರ್ಷ ಕೊಟ್ಟಿದ್ದಾರೆ, 2014, 2015, 2016. ನಾವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋದು 2015. ನಾನು ನಿಮ್ಗೆ ಯಾವತ್ತೂ ಹೇಳ್ತಾ ಇದ್ದೆ, ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ನೀವು ಈ ವರ್ಷಕ್ಕೆ ಸಂಬಂಧಪಟ್ಟಿರೋದನ್ನ ಮಾತ್ರ ಬರೀಬೇಕು. ಸೊ ಇಲ್ಲಿ ನೀವು ನೋಡಿ, ನಾವು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಬರೆದು ಅಮೌಂಟ್ ಎಷ್ಟು ಬರ್ದಿದೀವಿ? 10,400. ಈ 10,400 ಎಲ್ಲಿಂದ ಬಂತು ನೋಡಿ. ನೀವು ಇಲ್ಲಿ 2014 ಅನ್ನುವಂಥದ್ದು ಈ ವರ್ಷ ಅಲ್ಲ, ಅದು ಕಳೆದ ವರ್ಷ. 2015 ಅನ್ನುವಂಥದ್ದು ಈ ವರ್ಷ. ಅಲ್ಲಿ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ? 10,000. ಓಕೆ, 2016 it is next preceding year. Okay, it is next year, future period, it is not current year. ಸೊ ಅಲ್ಲಿ 500 ಕೊಟ್ಟಿದ್ದಾರೆ. ನಮಗ್ ಬೇಕಾಗಿರೋದು ಈ ವರ್ಷದ್ದು. ಅಲ್ಲಿ ಈ ವರ್ಷದ್ದು ಅಮೌಂಟ್ ಕೊಟ್ಟಿರೋದು ದಟ್ ಈಸ್ 10,000. ಬಟ್ ಇನ್ ದ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ವಿ ಹ್ಯಾವ್ ರಿಟರ್ನ್ 10,400. ನೌ ದ ಕ್ವಶನ್ ಅರೈಸ್, ವೇರ್ ಫ್ರಮ್ ದಟ್ 400 ಕೇಮ್? ಯು ಜಸ್ಟ್ ಗಿವ್ ಯುವರ್ ಅಬ್ಸರ್ವೇಷನ್ ಆನ್ ದ additional information. In the additional information they have mentioned subscription accrued, that is 400. ಅಂದ್ರೆ ಅಕ್ರೂಡ್ ಅಂದ್ರೆ ಏನು? ಈ ವರ್ಷ ಅದು ಬರಬೇಕಿತ್ತು, ಬಂದಿಲ್ಲ. ಒಟ್ನಲ್ಲಿ ಅದು ಈ ವರ್ಷದ್ದು ಹೌದಾ? ರಿಸೀವೇಬಲ್ ಫಾರ್ ಕರೆಂಟ್ ಇಯರ್. ಅಕ್ರೂಡ್ ಮೀನ್ಸ್ ರಿಸೀವೇಬಲ್ ಫಾರ್ ಕರೆಂಟ್ ಇಯರ್, ನಾಟ್ ಎಟ್ ರಿಸೀವ್ಡ್. ದಟ್ ಈಸ್ ವಾಟ್ ಅಕ್ರೂಡ್ ಇನ್ಕಮ್. Okay, it's a kind of accrued income. Accrued income means actually it is belongs to current year, but not yet received. ಒಟ್ನಲ್ಲಿ ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿದ್ರೆ ಅದನ್ನ ನಾವು ಆಡ್ ಮಾಡಬೇಕು. ಅದನ್ನ ನಾವು ಆಡ್ ಮಾಡಿದಾಗ 10,400 ಆಗಿದೆ. ಅದನ್ನೇ ನಾವು ಇನ್ಕಮ್ ಸೈಡ್ ಅಲ್ಲಿ ರೆಕಾರ್ಡ್ ಮಾಡಿರುವಂತದ್ದು. And again, they have given information about donation under receipt side, that is 2,000. ಡೊನೇಷನ್ ಬಗ್ಗೆ ಯಾವ್ದಾದ್ರು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದಾರಾ? ನೀವು ಅಡಿಷನಲ್ ಇನ್ಫಾರ್ಮೇಶನ್ ಅಬ್ಸರ್ವ್ ಮಾಡಿ, ಅಲ್ಲಿ ಎಲ್ಲೂ ಕೂಡ ಡೊನೇಷನ್ ಬಗ್ಗೆ ಏನು ಮಾಹಿತಿ ಕೊಟ್ಟಿಲ್ಲ. ಸೊ ನೀವೇನ್ ಮಾಡಿ, ನೇರವಾಗಿ ಅದನ್ನ ಬರೀರಿ, ಡೊನೇಷನ್ 2,000. ಓಕೆ, ಡೊನೇಷನ್ ಅನ್ನುವಂಥದ್ದು ಇಟ್ ಇಸ್ ಎ ಕೈಂಡ್ ಆಫ್ ಇನ್ಕಮ್, ಸೊ ದಟ್ ವಿ ಹ್ಯಾವ್ recorded it under income side. Again, we have information about hall rent. Hall rent ಇದು ಕೂಡ ಒಂದು ರೀತಿಯ ಇನ್ಕಮ್. ಅಂದ್ರೆ ನಾವು ನಮ್ಮ ಸಂಸ್ಥೆಯ ಕೆಳಗಡೆ ಇರೋ ಒಂದು ಬಿಲ್ಡಿಂಗ್ ಅನ್ನ ಬಾಡಿಗೆ ರೂಪದಲ್ಲಿ ಕೊಟ್ಟಿರುವಂತದ್ದು, ಯಾವುದೋ ಒಂದು ಸಭೆ ಸಮಾರಂಭ ನಡೆಸುವುದಕ್ಕೆ. ಸೊ ಒಂದು ರೀತಿಯ ಆದಾಯ, ಅದನ್ನ ಬರ್ದಿದ್ದಾರೆ ನೋಡಿ. ಹಾಲ್ ರೆಂಟ್ ಇನ್ಕಮ್ ಸೈಡ್ ಅಲ್ಲಿ 300. And under receipt side they have given information about interest on bank deposit. Interest on bank deposit.
ಬ್ಯಾಂಕ್ ಅಲ್ಲಿ ಇಟ್ಟಿರುವ ಡೆಪಾಸಿಟ್ ಮೇಲೆ ಬಂದಿರುವ ಇಂಟ್ರೆಸ್ಟ್. ಸೊ ಅದು ಕೂಡ ಒಂದು ರೀತಿಯ ಇನ್ಕಮ್. ಸೊ ಬ್ಯಾಂಕ್ ಇಂಟ್ರೆಸ್ಟ್ ನೋಡಿ ಇಲ್ಲಿ 450 ಅಂತ ಬರ್ದಿದ್ದಾರೆ, ಬಟ್ ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ದಿದ್ದಾರೆ. ಯಾಕೆಂದ್ರೆ ಅದಕ್ಕೆ ಒಂದು ಅಡ್ಜಸ್ಟ್ಮೆಂಟ್ ಇದೆ. ನೀವು ನೋಡಬಹುದು 3ನೇ ಅಡ್ಜಸ್ಟ್ಮೆಂಟ್ ಅಡಿಷನಲ್ ಇನ್ಫಾರ್ಮೇಶನ್ ಅಲ್ಲಿ ಬ್ಯಾಂಕ್ ಇಂಟ್ರೆಸ್ಟ್ ರಿಸೀವೇಬಲ್ 150. ಅಂದ್ರೆ ಇನ್ನೂ ಕೂಡ ಬ್ಯಾಂಕ್ ಅವ್ರು 450 ರೂಪಾಯಿ ಇಂಟ್ರೆಸ್ಟ್ ಅನ್ನ ನಮ್ಮ ಅಕೌಂಟ್ ಹಾಕಿದ್ದಾರೆ, ಇನ್ನು 150 ರೂಪಾಯಿ ಕೊಡೋದು ಬಾಕಿ ಇದೆ. ಅದು ಈ ವರ್ಷಕ್ಕೆ ಸಂಬಂಧಪಟ್ಟಿರೋದು. ಅದಕ್ಕೋಸ್ಕರ ಅದನ್ನ ನಾವು ಏನ್ ಮಾಡ್ತಾ ಇದೀವಿ, ಆಡ್ ಮಾಡ್ತಾ ಇದೀವಿ. ಆಡ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್, that is 150. Totally it is 600. Okay. And again, the last item they have given under receipt side, that is entrance fees. Okay. Entrance fees ಎಷ್ಟು 1000. ಆದ್ರೆ ಎಂಟ್ರೆನ್ಸ್ ಫೀಸ್ ಬಗ್ಗೆ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ನೀವು ನೋಡಬಹುದು 5ನೇ ಅಡ್ಜಸ್ಟ್ಮೆಂಟ್, 50% ಆಫ್ ಎಂಟ್ರೆನ್ಸ್ ಫೀಸ್ is to be capitalized. ಅಂದ್ರೆ ಆ ಎಂಟ್ರೆನ್ಸ್ ಫೀಸ್ ಅಲ್ಲಿ 50% ಅನ್ನ ಬ್ಯಾಲೆನ್ಸ್ ಶೀಟ್ ಗೆ ಕಳಿಸಿ ಅಂತ ಹೇಳ್ತಿದ್ದಾರೆ. ಇನ್ 50% ಅನ್ನ ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅಲ್ಲಿ ಬರೀರಿ ಅಂತ ಹೇಳ್ತಿದ್ದಾರೆ. ಕ್ಯಾಪಿಟಲೈಸ್ ಅಂದ್ರೆ ಆ ರೀತಿ. ಸೊ ಅದರಲ್ಲಿ 50% ಮಾತ್ರ ನೀವೇನ್ ಮಾಡಿ ಇಲ್ಲಿ ರೆಕಾರ್ಡ್ ಮಾಡಬೇಕಾಗಿರುವಂತದ್ದು. ಇಲ್ಲಿ ನೋಡಿ ನೀವು ಇನ್ಕಮ್ ಸೈಡ್ ಅಲ್ಲಿ ಎಂಟ್ರೆನ್ಸ್ ಫೀಸ್ 50% ಆಫ್ ₹1000. ಸೊ ದಟ್ ಈಸ್ 500. Out of 1000 rupees, 50% means 500. It is recorded under income side, and remaining 500 will be recorded under liability side of the balance sheet under the heading capital fund. Okay, ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನು ನಾವು ರೆಕಾರ್ಡ್ ಮಾಡಿದೀವಿ. ಕೊನೆಯದಾಗಿ ಒಂದು ಅಡಿಷನಲ್ ಇನ್ಫಾರ್ಮೇಶನ್ ಉಳ್ಕೊಂಡಿದೆ. ನೀವು ನೋಡಬಹುದು ಕೆಳಗಡೆ ಫರ್ನಿಚರ್. ಸೊ ಕೊನೆಯದಾಗಿ ಉಳ್ಕೊಂಡಿರುವಂತದ್ದು ಫರ್ನಿಚರ್ ಮೇಲೆ ಡೆಪ್ರಿಸಿಯೇಷನ್ ಚಾರ್ಜ್ ಮಾಡಬೇಕು 10%. ಸೊ ಇಲ್ಲಿ ಫರ್ನಿಚರ್ ಅಮೌಂಟ್ ಎಲ್ಲಿ ಕೊಟ್ಟಿದ್ದಾರೆ ಅಂದ್ರೆ, ನೀವು ಕ್ರೆಡಿಟ್ ಸೈಡ್ ನೋಡಿ, ಕ್ರೆಡಿಟ್ ಸೈಡ್ ಅಲ್ಲಿ ಫಸ್ಟ್ ಐಟಮ್ 1/7/2014 ಅಂತ ಡೇಟ್ ಕೊಟ್ಟು 5000 ಅಂತ ಅಮೌಂಟ್ ಕೊಟ್ಟಿದ್ದಾರೆ. ದೇ ಹಾವ್ ಗಿವನ್ ಅಮೌಂಟ್ ದಟ್ ಈಸ್ 5000. ದಟ್ ಈಸ್ ವಾಟ್ ಫರ್ನಿಚರ್ ಬುಕ್ ವ್ಯಾಲ್ಯೂ, and they have bought that furniture on the date to 1/7/2014. We have to charge 10% depreciation on that. So you please take your calculator and calculate 10% depreciation. You will get the amount, that is 375. Okay, 375 ನಿಮಗೆ ಅಮೌಂಟ್ ಸಿಗುತ್ತೆ. ಮಾತ್ರ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಲ್ಲಿ ಡೇಟ್ ನೋಡಿ ಮಕ್ಕಳೇ, they have given the date that is 1/7/2014. So 1/7 ಇಂದ ನೀವು ಕ್ಯಾಲ್ಕುಲೇಟ್ ಮಾಡಿ. 7 ಅಲ್ಲಿ ಅದು 7th ಮಂತ್ ಇಂದ ಕ್ಯಾಲ್ಕುಲೇಟ್ ಮಾಡಿ. 7, 8, 9, 10, 11, 12. Again till March you have to calculate. January, February, March. So for totally 9 months. So while calculating the depreciation, you have to calculate it for 9 months. How to calculate? 5000 into 9/12 into 10/100. ಆವಾಗ ನೀವು ಆ ತರ ಕ್ಯಾಲ್ಕುಲೇಟ್ ಮಾಡಿದಾಗ ನಿಮ್ಗೆ 375 rupees ಅಮೌಂಟ್ ಬರುತ್ತೆ. ದಟ್ ಈಸ್ ವಾಟ್ ಡೆಪ್ರಿಸಿಯೇಷನ್ ಚಾರ್ಜ್ ಆನ್ ಫರ್ನಿಚರ್. ಸೊ ಡೆಪ್ರಿಸಿಯೇಷನ್ ಅನ್ನು ನಾವು ಎಕ್ಸ್ಪೆಂಡಿಚರ್ ಸೈಡ್ ಅಲ್ಲಿ ಬರ್ದಿದೀವಿ, ಡೆಬಿಟ್ ಸೈಡ್ ಅಲ್ಲಿ. ಯಾಕೆ ಅಂದ್ರೆ ಇಟ್ ಇಸ್ ಎ ಕೈಂಡ್ ಆಫ್ ಎಕ್ಸ್ಪೆನ್ಸ್. ಡೆಪ್ರಿಸಿಯೇಷನ್ ಅನ್ನುವಂಥದ್ದು ಒಂದು ರೀತಿಯ ಎಕ್ಸ್ಪೆನ್ಸ್. ಓಕೆ, ಸೊ ಇಲ್ಲಿಗೆ ನಾವೆಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ಕೂಡ ರೆಕಾರ್ಡ್ ಮಾಡಿ ಮುಗೀತು. ಇವಾಗ ನೀವು ಮಾಡಬೇಕಾಗಿರೋದು, ನಾವು ಯು ಹ್ಯಾವ್ ಟು ಟೇಕ್ ದ ಟೋಟಲ್ ಫ್ರಮ್ ಬೋತ್ ದ ಸೈಡ್, ಡೆಬಿಟ್ ಸೈಡ್ ಆಸ್ ವೆಲ್ ಆಸ್ ಕ್ರೆಡಿಟ್ ಸೈಡ್. ನೀವು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ, ಡೆಬಿಟ್ ಸೈಡ್ ಟೋಟಲ್ ಮಾಡಿ. ನಿಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಅಮೌಂಟ್ ಎಕ್ಸೆಸ್ ತೋರಿಸುತ್ತೆ, ಡೆಬಿಟ್ ಸೈಡ್ ಅಲ್ಲಿ ಸ್ವಲ್ಪ ಶಾರ್ಟೇಜ್ ತೋರಿಸುತ್ತೆ. ಸೊ ಟೋಟಲ್ ನಿಮ್ಗೆ ಕ್ರೆಡಿಟ್ ಸೈಡ್ ಅಲ್ಲಿ 14,000 ತೋರಿಸುತ್ತೆ, 14,000 ರೂಪಾಯಿ. ಓಕೆ, now you have to take the difference between debit side and credit side. You will get the difference balance, that is 7,075. ನೀವು ಕ್ರೆಡಿಟ್ ಸೈಡ್ ಟೋಟಲ್ ಮಾಡಿ ಡೆಬಿಟ್ ಸೈಡ್ ಇಂದ ಮೈನಸ್ ಮಾಡಿದಾಗ ನಿಮ್ಗೊಂದು ಡಿಫರೆನ್ಸ್ ಬ್ಯಾಲೆನ್ಸ್ ಸಿಗುತ್ತೆ. ಅದು 7,075 ನಿಮ್ಗೆ ಇಲ್ಲಿ ಎಂಡ್ ಅಲ್ಲಿ ಕಾಣಿಸ್ತಾ ಇರಬಹುದು. ಓಕೆ, ಆ ಎಕ್ಸೆಸ್ ಅಮೌಂಟ್ ಇಲ್ಲಿ ಇವಾಗ ಕ್ರೆಡಿಟ್ ಸೈಡ್ ಅಲ್ಲಿ ಎಕ್ಸೆಸ್ ಅಮೌಂಟ್ ಇದೆ, ಡೆಬಿಟ್ ಸೈಡ್ ಅಲ್ಲಿ ಅಮೌಂಟ್ ಶಾರ್ಟೇಜ್ ಇದೆ, ಕಮ್ಮಿ ಇರೋದು. ಓಕೆ, ಸೊ ಡೆಬಿಟ್ ಸೈಡ್ ಅಲ್ಲಿ ಕಮ್ಮಿ ಬಂದಾಗ ಅದನ್ನ ನಾವು ಸರ್ಪ್ಲಸ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಜಸ್ಟ್ ಎಕ್ಸೆಸ್ ಆಫ್ ಅಮೌಂಟ್. ಓಕೆ, ರಿಮೈನ್ಡ್ ಇನ್ ದ ಆರ್ಗನೈಸೇಷನ್. ಇಟ್ ಇಸ್ ನಾಟ್ ಶಾರ್ಟೇಜ್. ದಟ್ ಇಸ್ ವೈ ವಿ ಆರ್ ಕಾಲಿಂಗ್ ಇಟ್ ಆಸ್ ಸರ್ಪ್ಲಸ್. ಅಂದ್ರೆ ಇಲ್ಲಿ ಇನ್ಕಮ್ ಜಾಸ್ತಿ ಆಗಿದೆ, ಎಕ್ಸ್ಪೆನ್ಸ್ ಕಮ್ಮಿ ಆಗಿದೆ. ಇದನ್ನೇ ನಾವು
ಈ ಒಂದು ಸಿಚುವೇಶನ್ ಅನ್ನ ನಾವು ಸರ್ಪ್ಲಸ್ ಅಂತ ಹೇಳಿ ಕರೆಯೋದು. ಅಕಸ್ಮಾತ್ ಇದು ಉಲ್ಟಾ ಕೇಸ್ ಆಗಿದ್ರೆ, ಅಂದ್ರೆ ವೈಸ್ ವರ್ಸಾ ಕೇಸ್, ಇಫ್ ಇನ್ ಕೇಸ್ ಇಟ್ ಈಸ್ ವೈಸ್ ವರ್ಸಾ ಮೀನ್ಸ್ ಡೆಬಿಟ್ ಸೈಡ್ ಇಸ್ ಎಕ್ಸೆಸ್ ಓವರ್ ದ ಕ್ರೆಡಿಟ್ ಸೈಡ್, ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಅಮೌಂಟ್ ಬಂದು ಕ್ರೆಡಿಟ್ ಸೈಡ್ ಅಲ್ಲಿ ಕಮ್ಮಿ ಬಂದ್ರೆ ಅದನ್ನ ನಾವು ಡೆಫಿಸಿಟ್ ಅಂತ ಕರಿತೀವಿ. ಬಟ್ ಇಲ್ಲಿ ಸಿಚುವೇಶನ್ ಸರ್ಪ್ಲಸ್, ಅಂದ್ರೆ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಆಗಿದೆ, ಡೆಬಿಟ್ ಸೈಡ್ ಅಲ್ಲಿ ಕಮ್ಮಿ ಆಗಿದೆ. ಅಲ್ಲಿ ನೀವು ಬ್ರಾಕೆಟ್ ಅಲ್ಲಿ ಬರ್ದಿರೋದು ಕಾಣಿಸ್ಬೋದು ನಿಮ್ಗೆ ಕೊನೆಯಲ್ಲಿ. ಎಕ್ಸೆಸ್ ಆಫ್ ಇನ್ಕಮ್ ಅಂದ್ರೆ ಇನ್ಕಮ್ ಜಾಸ್ತಿ ಆಗಿದೆ, ಓವರ್ ಎಕ್ಸ್ಪೆಂಡಿಚರ್ ಅಂದ್ರೆ ಎಕ್ಸ್ಪೆಂಡಿಚರ್ ಕಮ್ಮಿ ಆಗಿದೆ. ಓಕೆ, ಅಂದ್ರೆ ಎಕ್ಸ್ಪೆಂಡಿಚರ್ ಗಿಂತ ಇನ್ಕಮ್ ಜಾಸ್ತಿ ಆಗಿದೆ, ದಟ್ ಈಸ್ ವಾಟ್ ಸರ್ಪ್ಲಸ್. ಓಕೆ, ಇದಿಷ್ಟು ಇನ್ಕಮ್ ಅಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡುವಂತಹ ರೀತಿ. ಪದೇ ಪದೇ ಈ ಪ್ರಾಬ್ಲಮ್ ಅನ್ನ ಕೇಳಿಸ್ಕೊಳ್ಳಿ, ನೋಡ್ಕೊಳ್ಳಿ, ನೀವಾಗಿ ನೀವು ಸಾಲ್ವ್ ಮಾಡೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿ. ನಿಮ್ಗೆ ಎಲ್ಲಿ ಸಂಶಯ ಬರುತ್ತೆ ದಯವಿಟ್ಟು ಯಾವುದೇ ಮುಜುಗರ ಇಲ್ಲದೆ ಕೇಳಿ. ಓಕೆ, I'm gonna end my session. Thank you, dear students.